ಗಣೇಶ ಹಬ್ಬ ಬಂತು. ಎಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ. ನೀವು ನೋಡ್ತಾ ಇರ್ಬೋದು, ನನ್ನ ಸುತ್ತಮುತ್ತ ಕಂಪ್ಲೀಟ್ ಆಗಿ ಗಣೇಶನೇ ಇದ್ದಾನೆ. ಯಾವ್ಯಾವ ಗಣೇಶ ಮಾರ್ಕೆಟ್ಗೆ ಬಂದಿದೆ? ನಂಗಂತೂ ಸುತ್ತಮುತ್ತ ಗಣೇಶ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಿದ್ದಾರೆ. ಇನ್ನೇನು ಗಣೇಶ ಹಬ್ಬ ಬಂತು. ಎಲ್ಲೆಡೆ ಗಣೇಶ ಚತುರ್ಥಿಯ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಯಾವ ರೀತಿ ಅಂತಂದ್ರೆ, ನೀವು ನೋಡ್ತಾ ಇರ್ಬೋದು, ನನ್ನ ಸುತ್ತಮುತ್ತ ಕಂಪ್ಲೀಟ್ ಆಗಿ ಗಣೇಶನೇ ಇದ್ದಾನೆ. ಅಂದ್ರೆ ಗಣೇಶನ ಮೂರ್ತಿಗಳ ತಯಾರಿ ಈಗಾಗಲೇ 1 ತಿಂಗಳಿಗಿಂತಲೂ ಹೆಚ್ಚಿನ ಹಿಂದಿನ ಸಮಯದಲ್ಲೇ ಆರಂಭ ಆಗ್ಬಿಟ್ಟಿದೆ. ಹಾಗಾದ್ರೆ ಯಾವ್ಯಾವ ಗಣೇಶ ಮಾರ್ಕೆಟ್ಗೆ ಬಂದಿದೆ, ಯಾವ್ಯಾವ ವಿಶೇಷತೆಯನ್ನ ಹೊಂದಿರುವಂತಹ ಗಣೇಶ ಬಂದಿದೆ, ಮತ್ತು ಈ ವರ್ಷಕ್ಕೆ ಏನೇನು ಸ್ಪೆಷಲ್ ಗಣೇಶ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಳ್ಲಿಕ್ಕೆ ನಮ್ ಜೊತೆ ಇವತ್ತು ಇದೇ ಮೂರ್ತಿಗಳನ್ನ ತಯಾರು ಮಾಡುವಂತಹ ಶಿವ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ನಮಸ್ತೆ ಶಿವ ಅವರೇ, ಹೇಗಿದ್ದೀರಾ? ನಮಸ್ಕಾರ. ನಂಗಂತೂ ಸುತ್ತಮುತ್ತ ಗಣೇಶ ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಿದ್ದಾರೆ. ನೀವು ರೆಡಿ ಮಾಡಿರೋರು, ನಿಮ್ಗೆ ಏನ್ ಅನ್ಸ್ತಿದೆ? ನಮ್ಮ ಅಂಗಡಿ ಹೆಸರು ಬಂದು ಈಶಾಪುತ್ರ ಎಂಟರ್ಪ್ರೈಸ್ ಅಂತ, NR ಆರ್ಟ್ಸ್ ಅಂತ. ನಮ್ದು ಟೀಮ್ ಬಂದು ಒಂದು 15 ಜನ ಇದೀವಿ. 15 ಜನ ಬಂದು ನಾವು ಬಿಫೋರ್ ಒಂದು 3 ಮಂತಿಂದ ಥಿಂಕ್ ಮಾಡ್ತೀವಿ. ಇನ್ನೊಬ್ರು ಬಂದು ನವೀನ ಅಂತ, ಅವ್ರು ಬಂದು ಒಂದೊಂದು ದಿವಸಕ್ಕೆ ಒಂದೊಂದು. ಲಾಸ್ಟ್ ಇಯರ್ ಬಂದು RCB ಕಾನ್ಸೆಪ್ಟ್ ಅಲ್ಲಿ ಒಂದು ಬಿಟ್ಟಿದ್ರಿ. ಅದು ತುಂಬಾ 12 ಮಿಲಿಯನ್ 13 ಮಿಲಿಯನ್ ಗಂಟೆ ಹೋಗ್ಬಿಟ್ಟಿದೆ. ಈ ಸತಿ ಒಂದು ನ್ಯೂ ಕಾನ್ಸೆಪ್ಟ್ ಬಿಡ್ಬೇಕು ಅನ್ಬೋದು. ಏನದು ನ್ಯೂ ಕಾನ್ಸೆಪ್ಟ್? ನ್ಯೂ ಕಾನ್ಸೆಪ್ಟ್ ಬಂದು ಉಯ್ಯಾಲೆ ಗಣಪತಿ ಮಾಡಿದ್ವಿ ಮ್ಯಾಮ್. ಇದು ಬಂದು 10 ಅಡಿ ಬೀಳುತ್ತೆ. ಇದು ಬಂದು ತೂಗುತ್ತೆ ಮ್ಯಾಮ್. ಇದು ಇಷ್ಟು ವೆಯ್ಟ್ ನಾವು ತೂಗುತ್ತಾ ಅಂತ ನೋಡ್ತಾರೆ, ಬಟ್ ನಾವು ತೂಗ್ಸಿದೀವಿ ಮ್ಯಾಮ್. ಎಷ್ಟು ವೆಯ್ಟ್ ಇದೆ ಇದು ಸುಮಾರು? ಮ್ಯಾಮ್ ಇದು ವೆಯ್ಟ್ ಹೇಳಕ್ಕಾಗಲ್ಲ ಮ್ಯಾಮ್. ಮಿನಿಮಮ್ ಅಂದ್ರೆ ಒಂದು 400 ಒಳಗಡೆ ಇರುತ್ತೆ. 400 ಒಳಗೆ. ಇನ್ನೊಂದು ಬಂದು ಎಲ್ಲ ಐರನ್ ರಾಡ್ ಯೂಸ್ ಮಾಡಿದೀವಿ. ಇದು ಬಂದು ಶಾಡೋ ಕ್ಲೇ, ಆಮೇಲೆ ಪೇಪರ್ ಸ್ಮ್ಯಾಶ್ ಆ ತರ ಇದ್ರಲ್ಲಿ ಮಾಡಿದೀವಿ ಮ್ಯಾಮ್. ಇನ್ನೊಂದು ಮತ್ತೆ ಆಮೇಲೆ ಏನ್ ಈ ಗಣೇಶನ್ ನೇಮ್ ಏನು? ಇದು ಕೃಷ್ಣ ಗಣಪತಿ ಅಂತ. ಕೃಷ್ಣ ಗಣಪತಿ ಅಂತ ಹೇಳಿ. ಏನ್ ಇದ್ರ ಪ್ರೈಸ್ ಏನಿರ್ಬೋದು ಮಾರ್ಕೆಟಿಗೆ ಕೊಡ್ತೀವಿ ಅಂತಂದ್ರೆ? ನಾವು ಕೊಡ್ತಾ ಇರೋದು ಬಂದು, ಇದು ಒಬ್ರು ಬಂದು ಕೇಳಿದ್ರು ಮಾಡ್ಕೊಡ್ಬೇಕಂತ. ಇದು ಕಸ್ಟಮೈಸ್ ಮಾಡಕ್ಕೆ 125 ಬಿದ್ದಿದೆ. ಇದು ಆಲ್ರೆಡಿ ಹಂಗಾದ್ರೆ ಸೇಲ್ ಆಗಿದೆ. ಸೇಲ್ ಔಟ್. ಬನ್ನಿ, ನೆಕ್ಸ್ಟ್ ಗಣೇಶನ್, ನಾವು ವಿಶೇಷವಾದ ಗಣೇಶಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಸ್ಪೆಷಲ್ ಗಣೇಶಗಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇದು ಇವ್ರಿಗೆ ಮನೆಯವ್ರು ಬರ್ತಾರೆ, ಚಿಕ್ಕದ ಕ್ಯೂಟ್ ಆಗ್ಬೇಕು ಅಂತ. ಆಮೇಲೆ ಮತ್ತೆ ಇದು ನೋಡಿ ಮ್ಯಾಮ್, ಇದು ನೋಡಿದ ತಕ್ಷಣ ನೀವೇನಂತೀರಾ ಮ್ಯಾಮ್? POP ಅಂತೀರಾ? ನೋಡಿದ ತಕ್ಷಣ ಕಲರ್ಫುಲ್ ಆಗಿ POP ತರ ಇದು POP ತಾನೆ? ಇದೇ ಮ್ಯಾಮ್ ನಮ್ಮ ಹತ್ರ ಇರೋ ಟ್ವಿಸ್ಟ್. ಇದು ಶಾಡೋ ಕ್ಲೇ ಮ್ಯಾಮ್. ಯಾಕಂದ್ರೆ ನೋಡ್ಕೊಬಹುದು ನೋಡಿ, ಎಲ್ಲಾರು ಅಂತಾರೆ POP ಅಂತ. ಇದು ಬಂದು ಶಾಡೋ ಕ್ಲೇ. ಇದು ಬಾಂಬೆಯಿಂದನೇ ನಾವು ಹೇಳಿ ಮಾಡಿಸ್ತೀವಿ ಮ್ಯಾಮ್. ಒಂದೊಂದು ಮನೆಯವ್ರು ಬಂದು ನಂಬ್ಕೊಂಡು ತಗೊಂಡ್ ಹೋಗ್ಬೋದು ಮ್ಯಾಮ್. ಚಾಕ್ ಪೌಡರ್ ವಿತ್ ಶಾಡೋ ಕ್ಲೇ ಯೂಸ್ ಮಾಡ್ತೀವಿ. ಏನೇನ್ ಸ್ಪೆಷಲ್ ಗಣೇಶ ಇದೆ ಇಲ್ಲಿ ಮ್ಯಾಮ್? ಇದು ಬಂದು ಕೇರಳ ಟೈಪಲ್ ತಗೊಂಡ್ ಬಂದಿದೀವಿ, ಚಿಕ್ಕ ಗಣಪತಿ. ಅದು ಕೃಷ್ಣದ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೆಂಕಟೇಶ್ವರ ಇದೆ. ನೆಕ್ಸ್ಟ್ ಬಾಲ್ ಗಣಪತಿ ಇದೆ. ಬಾಂಬೆಲ್ ಕುಣ್ಸೋದು ದೊಡ್ಡದು ಲಾಲ್ಬಾಗ್ ರಾಜ, ಅದೇ ತರ ಚಿಕ್ಕದ್ ಮಾಡಿ ಇಕ್ಕಿದೀವಿ. ಆಮೇಲೆ ಪುಟಾಣಿ ಮಗುದು, ಇನ್ನ ವೆರೈಟಿ ಬಾಲ್ ಗಣಪತಿ ಚಿಕ್ಕದು. ಮಕ್ಳು ಕೇಳಿದ್ರೆ ಮಕ್ಳಿಗೆ ರೀಸನಬಲ್ ಪ್ರೈಸ್ ಹೋಗೋ ಸಿಗುತ್ತೆ. ಹೌದು. ಏನು ಈ ಚಿಕ್ಕ ಗಣೇಶದೆಲ್ಲ ಪ್ರೈಸ್ ಹೆಂಗೆ ಸರ್? ಇದೆಲ್ಲ ಬಂದು ನಿಮ್ಗೆ 1800 2000 ಡಿಸೈನ್ ಮೇಲೆ ಡಿಮ್ಯಾಂಡ್. ನೈಸ್. ಕ್ಯೂಟ್ ಆಗಿ ಚಿಕ್ಕ ಪುಟ್ಟ ಗಣೇಶ. ನೆಕ್ಸ್ಟ್ ಇನ್ನೊಂದು ಮ್ಯಾಮ್, ನೆಕ್ಸ್ಟ್ ಸ್ಪೆಷಲ್ ಗಣೇಶ ಇದೊಂದು ರೆಡಿ ಮಾಡ್ತಾ ಇದೀವಿ. ಇದು ಫುಲ್ ಅಂಡ್ ಫುಲ್ ಪೇಪರ್ ಮ್ಯಾಮ್. ಇದು ಈ ಗಣಪತಿ ಫುಲ್ ಅಂಡ್ ಫುಲ್ ಪೇಪರ್. ಬೇಕಂದ್ರೆ ಎತ್ತೆ ತೋರಿಸ್ತೀನಿ ನೋಡಿ ಮ್ಯಾಮ್. ಇದು ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದೀನಿ ನೋಡಿ ಮ್ಯಾಮ್. ಕಂಪ್ಲೀಟ್ ಪೇಪರ್ ನೋಡ್ಕೊಳ್ರಿ. ಹೌದು. ಈ ಗಣೇಶನ ಹೆಸರೇನು? ಇದು ಬಂದು ಸೈಡ್ ದರ್ಬಾರ್ ಅಂತೀವಿ. ಸೈಡ್ ದರ್ಬಾರ್. ಸ್ಪೆಷಲ್ ಇದು ಎಲ್ಲಿ? ಇದು ಸ್ಪೆಷಲ್ ಬಂದು ಇವಾಗ ನಾನು ಉಯ್ಯಾಲೆ ಮಾಡ್ತಾ ಇದೀನಿ. ಇದನ್ನ ಉಯ್ಯಾಲೆ ಮಾಡ್ತೀರಾ? ಇದು ನೀವೇ ಎತ್ತಬಹುದು ಮ್ಯಾಮ್. ನೋಡಿ ಮ್ಯಾಮ್ ಏನ್ ವೇಟ್ ಇದೆ ಮ್ಯಾಮ್. ನೋಡಿ ಮ್ಯಾಮ್, ಇರಿ ಮ್ಯಾಮ್ ಒಂದ್ ನಿಮಿಷ ನೋಡಿ. ಹಿಂಗ್ ಹಿಡೀರಿ ಮ್ಯಾಮ್. ತೋರಿಸಿ ಮ್ಯಾಮ್, ತೋರಿಸಿ ಮ್ಯಾಮ್. ವೇಟ್ ಇದೆಯಾ ಮ್ಯಾಮ್? ನೋಡಿ, ವೆಯ್ಟ್ ಇಲ್ಲ, ಏನಿಲ್ಲ, ಯಾರು ಬೇಕಾದ್ರೂ ಎತ್ತಬಹುದು. ಅಂಡ್ ಮೋರ್ ದೆನ್ ಪೇಪರ್ ಗಣೇಶ. ಚಿಕ್ಕ ಮಕ್ಳು ಕತ್ಕೊಂಡು ಹೋಗ್ಬಿಡ್ತಾರೆ ಮ್ಯಾಮ್. ಎಸ್. ಇದನ್ನ ಇವಾಗ ನೀವು ಉಯ್ಯಾಲೆ ರೀತಿ ರೆಡಿ ಮಾಡ್ತೀರಾ? ಹೌದು ಮ್ಯಾಮ್. ಇದು ಉಯ್ಯಾಲೆ ಒಬ್ರು ಕೇಳಿದಾರೆ ಕಾನ್ಸೆಪ್ಟ್, ಈ ತರ ಮೇಲೆ ಬೇಕು 8 ಅಡಿ ಉಯ್ಯಾಲೆ ಬೇಕು ಅಂತಿದ್ದಾರೆ. ಅದಕ್ಕೆ ವೆಯ್ಟ್ ಲೆಸ್ ಆಗಿ ಎಲ್ಲ ನೋಡಿ ನಾವು ಮಾಡ್ತಾ ಇದೀವಿ ಮ್ಯಾಮ್. ಇನ್ನೊಂದು ಬಂದು ಇದು ಲೈಟಿಂಗ್ ಗಣಪತಿ ಇಚ್ಛಾಮೂರ್ತಿ ಅಂತ. ಇದು ಫುಲ್ ಕೈ ಹ್ಯಾಂಡ್ಸ್ ಇದೆಲ್ಲ ಲೈಟ್ ಬರುತ್ತೆ ಮ್ಯಾಮ್. ಇದು ರೆಡಿ ಮಾಡಿದ್ವಿ ಕಂಪ್ಲೀಟ್. ಇದು 4 ಹ್ಯಾಂಡ್ಸ್ ಬಂದು ಲೈಟ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ಬಂದು ಒಂದು ಚಕ್ರ ತಿರುಗುತ್ತೆ. ಕವರ್ ತೆಗಿಬಹುದಾ ತೋರಿಸಲಿಕ್ಕೆ ನಮ್ಮ ವೀಕ್ಷಕರಿಗೆ? ನೋಡಿ ಎಷ್ಟು ಸಕ್ಕದಾಗಿದೆ ಅಂದ್ರೆ ಕಂಪ್ಲೀಟ್ ಲೈಟ್ಸ್ ಬರುತ್ತೆ. ಕಂಪ್ಲೀಟ್ ಲೈಟ್ಸ್. 1 ಸೆಕೆಂಡ್. ಲೈಟ್ಸ್ ಆನ್ ಮಾಡಕ್ ಹೋದ್ರು ಅವರು ನೋಡಿ, ವಿಶೇಷವಾಗಿ ಕಂಪ್ಲೀಟ್ ಸ್ಟೋನ್, ಒಂದ್ ರೀತಿಯಲ್ಲಿ ವಜ್ರದ ಕಿರೀಟ,
ವಜ್ರದ್ದು ಏನು ದೇವ್ರ ಆಯುಧ ಹಿಡ್ಕೊಂಡ ಹಾಗೆ, ವಜ್ರದ್ದು ಅಲಂಕಾರ ಮಾಡ್ಕೊಂಡ ಹಾಗೆ, ವಜ್ರದ್ದು ಉಡುಗೆ ತೊಟ್ಟ ಹಾಗೆ, ಬಟ್ಟೆ ಕೂಡ ಅಷ್ಟೇ ಎಷ್ಟು ಅಂದ್ರೆ ನಿಜವಾದ ದೇವ್ರೆ ಎಲ್ಲಾದ್ರೂ ಬಂದ್ರೆ ದರೆಗಿಳದ್ ಬಂದ್ರೆ ಹೇಗೆ ಆಭರಣಗಳನ್ನ ತೊಟ್ಕೊಂಡಿರತ್ತೆ, ಹೇಗೆ ಸುಂದರವಾಗಿ ಕಾಣಿಸುತ್ತೆ, ಅದೇ ರೀತಿ ಆಸ್ ಇಟ್ ಈಸ್ ಅದೇ ರೀತಿ ಇವ್ರು ಮಾಡಿರುವಂತದ್ದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಲೈಟ್ಸ್ ಆನ್ ಮಾಡಿದ್ರೆ ಹಿಂದೆ ಚಕ್ರ ತಿರುಗುತ್ತೆ, ಹಿಂದೆ ಚಕ್ರ ಅದು ಬಂದು ಇನ್ನ ಬಂದು ನಾನು ಫಿಟ್ ಮಾಡಿಲ್ಲ, ರೆಡಿ ಆಗ್ಬೇಕು, ಇನ್ನ ವರ್ಕ್ ನಡೀತಾ ಇದೆ ಈ ಗಣೇಶನ ವಿಷಯದಲ್ಲಿ. ಹಿಂದೆ ಚಕ್ರ ತಿರುಗ್ತಾ ಇದೆ, ಲೈಟ್ಸ್ ಎಲ್ಲ ಆನ್ ಆಗಿದೆ. ಯೋಚನೆ ಮಾಡಿ, ನೈಟು ಈ ಗಣೇಶ ಅಂದ್ರೆ ಈಗ ಗಣೇಶ ಚತುರ್ಥಿ ದಿವಸ ಎಲ್ಲಾದ್ರೂ ಒಂದ್ ಕಡೆ ಈ ಗಣೇಶನ ಕೂರ್ಸಿದ್ರೆ ನೈಟು ಎಷ್ಟು ವಿಶೇಷವಾಗಿ ಈ ಗಣೇಶ ಕಾಣಿಸ್ಬೋದು ಅನ್ನೋದು ಇದ್ರಲ್ಲಿ ಈಗ ಒಂದು ಇಮ್ಯಾಜಿನೇಷನ್ ಹೋಗ್ ಬನ್ನಿ ನೋಡೋಣ. ಓಕೆ, ನೆಕ್ಸ್ಟ್ ಗಣೇಶ ಯಾವ್ದಿದೆ ಅಂತ ಮ್ಯಾಮ್? ಇದು ಬಂದು ಸೋಫಾ ಗಣೇಶ ಮಾಡಿದೀವಿ. ಓಕೆ, ಇದು ಬಂದು ಫುಲ್ ಅಂಡ್ ಫುಲ್ ಪಿಂಕ್ ಕಾನ್ಸೆಪ್ಟ್ ಮ್ಯಾಮ್. ಇದು ಸೋಫಾ ಗಣೇಶ. ಇದು ಸೋಫಾ ಮೇಲೆ ಗಣೇಶ ಸೋಫಾ ಮೇಲೆ ಸೋಫಾ ಗಣೇಶ, ಸೋಫಾ ದರ್ಬಾರ್. ಇದು ನೋಡಿ ಮ್ಯಾಮ್, A to Z ಸ್ಟೋನ್ ವರ್ಕ್. ಹೌದು, ಇದು ಪಿಂಕ್ ವೆಲ್ವೆಟ್, ಪಿಂಕ್ ಶೆಲ್ಲೆ, ಎಲ್ಲ ವೆಲ್ವೆಟ್ ಬಟ್ಟೆನೆ ಮ್ಯಾಮ್. ಹೌದು ಹೌದು ಹೌದು. ಒಂದು ಕಾನ್ಸೆಪ್ಟ್ ಅಲ್ಲಿ ಇವಾಗ ಕಲರ್ ಕೇಳ್ತಾರೆ ತುಂಬಾ ಜನ, ಅಣ್ಣ ನನ್ಗೆ ಇದೇ ಕಲರ್ ಅಲ್ಲಿ ಬೇಕು ಅಂತ, ಅದಕ್ಕೆ ನಾವು ಅವ್ರ ತಕ್ಕನಾಗೆ ನಾವು ಆ ಕಲರ್ ಮಾಡ್ತೀವಿ. ಯಾವ ರೀತಿ ಆರ್ಡರ್ ಕೊಟ್ಟರು ಹಂಗ್ ಮಾಡ್ಕೊಡ್ತೀವಿ. ಓಕೆ, ಅಂದ್ರೆ ಪಿಂಕ್ ಒಡವೆ ತೊಟ್ಟು, ಪಿಂಕ್ ಆಭರಣಗಳನ್ನ ತೊಟ್ಟು, ಉಡುಗೆ ತೊಡುಗೆಗಳನ್ನ ತೊಟ್ಟು ಗಣೇಶ ಧರೆಗಿಳಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಕಾನ್ಸೆಪ್ಟ್. ಎಲ್ಲಿವರೆಗೆ ಅಂದ್ರೆ ಕಿರೀಟದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಹಾಕೊಂಡಿರೋ ಆಭರಣವರೆಗೂ ಕೂಡ ಕಂಪ್ಲೀಟ್ ಆಗಿ ಗಣೇಶನ ಪಿಂಕ್ ಮಯವಾಗಿ ಮಾಡಿರೋವಂಥದ್ದು. ಇನ್ನು ಆ ಗಣೇಶನ ಮುಖದಲ್ಲಿರುವಂತಹ ನಮ್ರತೆ ಎಷ್ಟು ಚೆನ್ನಾಗಿದೆ, ಆ ಶಾಂತತೆ ಹೇಗಿದೆ ಅಂತ ನೀವು ನೋಡ್ಬೋದು. ಅಂಡ್ ಇದ್ರ ಹೆಸರು ಸೋಫಾ ಗಣೇಶ, ಬಿಕಾಸ್ ಸೋಫಾದ ಮೇಲೆ ಕೂತಿದ್ದಾನೆ ಗಣೇಶ ಅನ್ನೋ ಕಾರಣಕ್ಕೆ ಇದು ಸೋಫಾ ಗಣೇಶ. ಸೂಪರ್. ಇನ್ನೇನಿದು ವೆರೈಟೀಸ್ ಇದೆ ಸರ್ ನಿಮ್ಮ ಹತ್ರ? ಮ್ಯಾಮ್ ಇದು ಬಂದು ಆಗಮನ್ ಗಣಪತಿ. ಏನು ಆಗಮನ್? ಆಗಮನ್ ಗಣಪತಿ. ಏನ್ ಇದ್ರ ಸ್ಪೆಷಲ್? ಸ್ಪೆಷಲ್ ಬಂದು ಕಿವಿ ಮ್ಯಾಮ್. ಕಿವಿ. ಓಕೆ, ಎಲ್ಲಾ ಗಣಪತಿ ಚಿಕ್ಕ ಕಿವಿ ನೋಡ್ಬೋದು, ಇದ್ ಮಾಡ್ಬೋದು. ಇದು ಬಂದು ಮುಂಬೈದಲ್ಲಿ ಬಂದು ಒಳ್ಳೆ ಹೆಸರು ಮಾಡಿರೋ ಗಣಪತಿ. ಅಲ್ಲಿ ಮಾಡಿರೋ ಗಣಪತಿನ ನಾವು ಈ ಸೈಜ್ ಅಲ್ಲಿ ಮಾಡಿ ಇಲ್ಲಿ ಬಂದು A to Z ವರ್ಕ್ ಮಾಡಿದೀವಿ ಮ್ಯಾಮ್. ಇದು ಧೋತಿ ಆಗ್ಲಿ, ಶೆಲ್ಲೆ ಆಗ್ಲಿ, ವರ್ಕ್ ಆಗ್ಲಿ, ಇದು ಬಂದು ಮೆಟಲ್ ವರ್ಕ್ ಮ್ಯಾಮ್. ಇದು ಮೆಟಲ್ ವರ್ಕ್. ಈ ವರ್ಕ್ಗೂ ಸ್ಟೋನ್ ವರ್ಕ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಓಕೆ, ವೆರಿ ನೈಸ್. ಏನ ಇವಾಗ ಗೋಲ್ಡ್ ಹೆಂಗ್ ಹಾಕಿರ್ತೀವಿ ಹಂಗ ಕಾಣಿಸುತ್ತೆ ವರ್ಕ್. ಇದು ಬಂದು ನಮ್ ಟೀಮ್ ಹೆಸರು ಆ ಕೈಯಲ್ಲಿ ಕೇಳಿದ್ರು ಅವ್ರು. ಇವಾಗ ಕಸ್ಟಮರ್ ಅವ್ರದ್ದು ಯಾವ್ದಂದ್ರೆ ಲೋಗೋ ಇದ್ರೆ ಆತರ ಈ ತರ ಮಾಡ್ಕೊಡ್ತೀವಿ. NRS ಅಂತ ನಾವು ಮಾಡಿ ಇಕ್ಕಿದೀವಿ. ಇವಾಗ ಇದನ್ನ ಕೇಳಿ ರೆಫರ್ ಕೇಳ್ತಾರೆ ತುಂಬಾ ಜನ, ನಮ್ಮ ಹೆಸರು ಬರ್ಬೇಕು ಈ ತರ ಅನ್ಬಿಟ್ರೆ ಈ ಹ್ಯಾಂಡ್ಸ್ ಗೆ ಈ ತರ ಮಾಡ್ಕೊಡ್ತೀವಿ. ಓ, ವೆರಿ ನೈಸ್. ನೋಡಿ, ನೀವು ನೋಡ್ತಾ ಇರ್ಬೋದು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಈ ಗಣೇಶ ಅಂತಂದ್ರೆ. ಈ ಗಣೇಶನಲ್ಲಿ ಕಿವಿಗಳೇ ಸ್ಪೆಷಲ್. ಇವನ್ ಈ ಯೂಶುವಲಿ ಗಣೇಶನ್ಗೆ ಯಾವಾಗ್ಲೂ ಸೊಂಡ್ಲಿದೆ, ಕಿವಿಗಳು ದೊಡ್ಡದಿದೆ, ಅದೆಲ್ಲ ಗೊತ್ತು. ಆದ್ರೆ ಫೇಸ್ ಎಷ್ಟು ದೊಡ್ಡದಿದ್ಯೋ ಅಷ್ಟೇ ದೊಡ್ಡ ಕಿವಿಗಳಿದಾವೆ. ಅಂದ್ರೆ ಜಾಸ್ತಿ ನಾವು ಕೇಳಿಸ್ಕೊಳ್ಳಿ, ಕಡಿಮೆ ಮಾತಾಡಿ ಅನ್ನೋದನ್ನ ಮೇ ಬಿ ಇದು ತೋರಿಸ್ತಿದೆ. ಅಂಡ್ ಇನ್ಯಾವ ತರ ಗಣೇಶಗಳಿದಾವೆ ಸರ್? ಇದು ಸಿಂಹದ ಮೇಲೆ ಕೂತಿರೋದು ಸಿಂಹ ದರ್ಬಾರ್ ಅಂತೀವಿ. ಇದು ಬಂದು 8 ಅಡಿ ಬರುತ್ತೆ. ಇದು ಹಿಂದೆ ಬಂದು ಒಂದು ಪ್ರಭಾವಳಿ ಬರುತ್ತೆ ಮ್ಯಾಮ್. ಓಕೆ, ಪ್ರಭಾವಳಿ ಬರುತ್ತೆ. ಇದು ಫುಲ್ ಅಂಡ್ ಫುಲ್ ಮೆಟಲ್ ವರ್ಕ್ ಮ್ಯಾಮ್. ಫುಲ್ ಅಂಡ್ ಫುಲ್ ಮೆಟಲ್ ವರ್ಕ್. ಇದು ಇದೇ ಮೆಟಲ್ ವರ್ಕ್ ನೋಡಿ ಮ್ಯಾಮ್. ಇವಾಗ ನೋಡಿ ಮೆಟಲ್ ಇಲ್ಲಿರುತ್ತೆ, ಸ್ಟೋನ್ ಇದ್ರ ಮೇಲೆ ಇಕ್ಕಿರ್ತೀವಿ. ಇದು ಫುಲ್ ಅಂಡ್ ಫುಲ್ ಗೋಲ್ಡ್ ಮೆಟಲ್ ವರ್ಕ್. ಕಸ್ಟಮರ್ ಹೆಂಗ್ ಕೇಳ್ತಾರ ಹಂಗ್ ಕಸ್ಟಮೈಸ್ ಮಾಡ್ಕೊಡ್ತೀವಿ ಮ್ಯಾಮ್. ಇನ್ನೊಂದು ಮತ್ತೆ ತಮಿಳ್ನಾಡಿಂದ ಬಂದು ಕೇಳಿದ್ರು ಮ್ಯಾಮ್. ಓಕೆ, ತಮಿಳ್ನಾಡೋರು ಇಲ್ಲಿ ಬುಕ್ ಮಾಡಿದ್ರು. ಮ್ಯಾಮ್. ಓಕೆ, ನಾವು ಬೆಂಗಳೂರಲ್ಲಿ ಇದೀವಿ, ಆದ್ರೆ ತಮಿಳ್ನಾಡಿಂದ ಇವ್ರಿಗೆ ಬುಕಿಂಗ್ ಬಂದಿದೆ. ನೋಡೋಣ ತಮಿಳ್ನಾಡು ಗಣೇಶ ಹೇಗಿದೆ ಅಂತ. ತಮಿಳ್ನಾಡಿಗೆ ಓಕೆ, ಹೋಗ್ತಾ ಇರೋದು ಈ ಗಣೇಶ. ಯಾವತ್ತು ಹೋಗ್ತಾ ಇರೋದು? ಅವರು ನೆಕ್ಸ್ಟ್ ವೀಕ್ ತಗೊಂಡ್ ಹೋಗ್ತಾ ಇದೀನಿ ನಂದೇ. ಓಕೆ, ಏನ್ ಸ್ಪೆಷಲ್ ಏನಿದು ಇದು ತಮಿಳ್ನಾಡಲ್ಲಿ? ಕರ್ಪು ಗಣಪತಿ ಮ್ಯಾಮ್. ಕರ್ಪು ಗಣಪತಿ, ಕರ್ಪು ಸ್ವಾಮಿ ಅಂತೀವಿ. ಊರಲ್ಲಿ ಬಂದು ಎಲ್ಲರಿಗೂ ಮನೆ ದೇವ್ರು ಮ್ಯಾಮ್. ದೊಡ್ಡ ತಮಿಳ್ನಾಡಲ್ಲಿ ಬಿಗ್ ದೇವ್ರು ಅಂದ್ರೆ ಇವ್ರೆ ಮ್ಯಾಮ್. ಕರ್ಪು ಸ್ವಾಮಿ ಅಂತೀವಿ. ಅವ್ರ ತರ ಬೇಕು ಅಂದ್ರು, ಬಂದ್ರು, ನಾವು ಕೇಳಿದ ತಕ್ಷಣ ಕಸ್ಟಮೈಸ್ ಮಾಡಿ ಕೊಟ್ಟಿದ್ವಿ. ಓಕೆ, ಇದೊಂದ್ ರೀತಿಯಲ್ಲಿ ಕಾಳಿ ಬಣ್ಣ ಜೊತೆಗೆ ಕಾಳಿ ರೀತಿ ಒಂದ್ ರೀತಿಯಲ್ಲಿ ಆಯುಧ ಹಿಡ್ಕೊಂಡು, ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಆಯುಧ, ಅಂದ್ರೆ ಕಂಪ್ಲೀಟ್ ಒಂದು ರೀತಿ ವಿಶೇಷವಾದ ಕಾನ್ಸೆಪ್ಟ್ ಅನ್ನೋ ರೀತಿ ಇದೆ ಈ ಕಡೆ. ಅವ್ರು ಕೇಳಿರೋದು ಕರ್ಪು ಸ್ವಾಮಿ ಬೇಕು ಅಂದ್ರೆ ಮ್ಯಾಮ್ ನಾವು ಥಿಂಕ್ ಮಾಡ್ತೀವಿ. ಇವಾಗ ಎಲ್ಲಾ ಫೋಟೋಗಳು ತೆಗಿತಾರೆ, ನಮ್ಗೆ ಹಂಗಿರ್ಬಾರ್ದು, ಡಿಫ್ರೆಂಟ್ ಆಗಿರ್ಬೇಕು. ಒಂದು ಊರ್ ಕಡೆ ಹೋಗಿದ್ರೆ ಒಳಗಡೆ ಹೋಗಿದ ತಕ್ಷಣ ಕೈ ಎತ್ತಿ ಮುಗಿದ್ಬಿಟ್ಟು ಹೋಗ್ತೀವಿ, ಒಳ್ಳೇದ್ ಮಾಡಪ್ಪ ಅಂತ. ಆ ತರ ರೀತಿಯಲ್ಲಿ ನಾವು ಥಿಂಕ್ ಮಾಡ್ತೀವಿ ಮ್ಯಾಮ್. ಒಂದೊಂದು ಇದಕ್ಕೆ ಕರ್ಪು ಬಂದು ಬೆಂಗಳೂರಲ್ಲಿ ಫಸ್ಟ್ ನಾವು ಮಾಡಿರೋದು ಮ್ಯಾಮ್. ನೈಸ್, ವೆರಿ ನೈಸ್. ನೀವು ಯಾವಾಗ್ಲೂ ಕಲರ್ಫುಲ್ ಗಣೇಶ, ಕಲರ್ಫುಲ್ ಬಟ್ಟೆ ಹಾಕೊಂಡಿರೋ, ಕಲರ್ಫುಲ್ ಒಡವೆ ಇರೋ ಗಣೇಶ ನೋಡಿರ್ತೀರಾ. ಬಟ್ ಇದ್ರಲ್ಲಿ ನೋಡಿ ವಿಶೇಷವಾಗಿ, ನಿಜಕ್ಕೂ ನಾನ್ ಮುಟ್ತಾ ಇದ್ದೀನಿ ಎಲ್ಲ ಗಣೇಶ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಕಪ್ಪು ಬಣ್ಣದ ಗಣೇಶ, ಅಂದ್ರೆ ಮೈ ಬಣ್ಣ ಕೂಡ ಕಪ್ಪು, ಜೊತೆಗೆ
ಬಟ್ಟೆ ಹಾಕಿರೋದಂದ್ರೆ ಈಗ ಶನೇಶ್ವರನ ಬಟ್ಟೆ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಗಣೇಶನ ಬಟ್ಟೆಯನ್ನ ಅಲಂಕಾರವಾಗಿ ಕಪ್ಪು ಬಟ್ಟೆಗಳನ್ನ ಬಳಕೆ ಮಾಡಿರೋದು. ಕಪ್ಪು ಬಣ್ಣ ಅಂದ್ರೆ ಕಾಳಿ ಸ್ವರೂಪವಾಗಿ ಕಪ್ಪು ಬಣ್ಣ, ಜೊತೆಗೆ ಕತ್ತಿಯನ್ನ ಹಿಡಿದಿರುವಂತದ್ದು, ಜೊತೆಗೆ ಕಪ್ಪು ಕಿರೀಟಗಳನ್ನ ಹಾಕಿರುವಂತದ್ದು. ಅಂದ್ರೆ ಈಗ ಜಾಸ್ತಿ ಇಲ್ಲಿ ಅಲಂಕಾರ ಇಲ್ಲ, ಬದಲಿಗೆ ಸರ್ಪಳಿಗಳು, ಒಂದ್ ರೀತಿಯಲ್ಲಿ ಸರ್ಪಳಿಯಲ್ಲಿ ಗಣೇಶನಿಗೂ ಸರ್ಪಳಿ ಸುತ್ತಿದೆ, ಕೈಯಲ್ಲೂ ಕೂಡ ಏನು ಸರ್ಪಳಿಗಳನ್ನ ಹಿಡ್ಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ನೀವು ಗಮನಿಸ್ತಿರ್ಬೋದು, ಇದು ಒಂದ್ ರೀತಿಯಲ್ಲಿ ಸುಬ್ರಹ್ಮಣ್ಯ ಇದು ಬಂದು ಆಗಿನ ಕಾಲದಲ್ಲಿ ಇಟಿ ಮ್ಯಾಮ್. ಓಕೆ, ಇಟಿ ತರ. ಇವ್ರು ಬಂದು ಎಲ್ಲರಿಗೂ ಇದ್ ಮಾಡ್ತಾರಲ್ಲ ಮ್ಯಾಮ್, ಬ್ಯಾಕ್ ಸಪೋರ್ಟ್ ಆಗಿರ್ತಾರಲ್ವಾ, ಒಂದು ಊರಿಗೆ ಬಂದು ಇವರೇ ರಾಜ. ಓಕೆ, ಆ ತರ ಕೈಯಲ್ಲಿ ಮಾಡಿದವ್ರಿಗೆ ಚುಚ್ಚಿ ಅಥವಾ ತಪ್ಪು ಮಾಡಿದವ್ರಿಗೆ ಬುದ್ಧಿ ಕಲಿಸಿ ಎಲ್ಲರಿಗೂ ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೇ ಇರ್ತಾರೆ ಮ್ಯಾಮ್. ಓಕೆ ಓಕೆ, ಕುದುರೆ ಮೇಲೆ ಕೂತಿರುವಂತಹ ಕಾನ್ಸೆಪ್ಟ್, ಇದನ್ನ ಕರ್ಪು ಗಣೇಶ ಅಂತ ಕರೀತಾರೆ, ಕರ್ಪು ಸ್ವಾಮಿ. ಓಕೆ, ಇದು ತಮಿಳ್ನಾಡಲ್ಲಿ ಸ್ಪೆಷಲ್, ಅಂಡ್ ತಮಿಳ್ನಾಡವರೇ ಇದನ್ನ ಆರ್ಡರ್ ಕೂಡ ಮಾಡಿರೋದು. ಇನ್ನು ಹಿಂದೆ ಇದೆಯಲ್ಲ ಗಣೇಶ ಸರ್, ಅದೇನು ಮ್ಯಾಮ್? ಇದು ಬಂದು ನಿಮ್ಗೆ ಕುದುರೆ ಸೋಫಾ ಮೇಲೆ ಕೂತಿರೋದು. ಇದು ಇದ್ರ ಹಿಂದೆ ಒಂದು 10 ಅಡಿ ಪ್ರಭಾವಳಿ ಬರುತ್ತೆ, ಎಲ್ಲಾ ಸೇರಿದ್ರೆ ನಿಮಗೆ 12 ಫೀಟ್ ಸಿಗುತ್ತೆ ಮ್ಯಾಮ್. ಓಕೆ, ಇದು ಎಲ್ಲಿಗೆ ಹೋಗುತ್ತೆ? ಕರ್ನಾಟಕಕ್ಕೆ? ಇದು ಕರ್ನಾಟಕಕ್ಕೆ ಮ್ಯಾಮ್, ಆಲ್ರೆಡಿ ಬರ್ತಾವ್ರೆ ಕಸ್ಟಮರ್. ಓಕೆ, ಇದು ಕೃಷ್ಣ ಗಣಪತಿ ಮ್ಯಾಮ್. ಓಕೆ, ಇದು ವೆಂಕಟೇಶ್ವರ ಟೈಪ್ ಅಲ್ಲಿ ಮಾಡಿದೀವಿ, ಉದ್ದ ಸೊಂಡ್ಲು. ಇದು ಫುಲ್ ಕಂಪ್ಲೀಟ್ ಉದ್ದ ಸೊಂಡ್ಲು. ಉದ್ದ ಸೊಂಡ್ಲು ಇದು ಆಲ್ರೆಡಿ ಬುಕಿಂಗ್ ಆಗಿದೆ. ಏನ್ ಸ್ಪೆಷಲ್ ಇದು ಉದ್ದ ಸೊಂಡ್ಲು ಮ್ಯಾಮ್? ಇನ್ನೊಂದು ಬಂದಿದೆ ಡ್ಯಾನ್ಸಿಂಗ್ ಮ್ಯಾಮ್, ಬ್ಯಾಲೆನ್ಸಿಂಗ್ ಗಣಪತಿ. ಓಕೆ, ಎಲ್ಲರೂ ನೋಡಬಹುದು, ಕೆಳಗಡೆ ಕಾಲ್ ಇದ್ ಮಾಡಿರ್ತಾರೆ, ನಾವೆಲ್ಲ ಬ್ಯಾಲೆನ್ಸಿಂಗ್ ಗಣಪತಿ ಮ್ಯಾಮ್. ಓಕೆ ಓಕೆ, ಇದೇನ್ ಪ್ರೈಸ್ ಇದು ಮ್ಯಾಮ್? ಇದು ಬಂದು ಅವರು ಕಸ್ಟಮೈಸ್ ಮಾಡಿರೋದಕ್ಕೆ 65 ಆ ತರ ಹೋಗಿದೆ. ಓಕೆ, ಆ ಕಡೆ ಇರೋ ಗಣೇಶಂದು ಅಂದ್ರೆ ಈಗ ಅದೊಂದು ದೊಡ್ಡ ಗಣೇಶ, ಸೊ ಹಾಗಾಗಿ ಇವಾಗ ನನ್ನ ಹತ್ರ ಬಂದು ಪ್ರೈಸ್ ಬಂದಿ ಮ್ಯಾಮ್, ಒಂದೊಂದು ಡಿಸೈನ್ ಮೇಲೆ ಒಂದೊಂದು ಹೋಗುತ್ತೆ ಮ್ಯಾಮ್. ಇವಾಗ ಇದು ಪ್ರಭಾವಳಿ ಬಂದ್ರೆ, ಅವ್ರ ಪ್ರಭಾವಳಿ ಬೇಡ ಅಂದ್ರೆ ಒಂದು 80, 85 ಈ ತರ ಎಲ್ಲ ಇರುತ್ತೆ. ಬಂದ್ರೆ ಒಂದ್ ಪ್ರೈಸ್, ಇಲ್ಲ ಅಂದ್ರೆ ಒಂದ್ ಪ್ರೈಸ್, ಆ ತರ ಇರುತ್ತೆ ಮ್ಯಾಮ್. ಇದು ಬಂದು ಸುಬ್ರಹ್ಮಣ್ಯ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಓಕೆ, ಇದು ಮ್ಯಾಮ್ ಈ ಸುಬ್ರಹ್ಮಣ್ಯ ಕಾನ್ಸೆಪ್ಟ್ ನೋಡ್ತಾ ಇರಬಹುದು, ಕಂಪ್ಲೀಟ್ ಸುಬ್ರಹ್ಮಣ್ಯ ಸ್ವಾಮಿ ಕಾನ್ಸೆಪ್ಟ್. ಅಂದ್ರೆ ನವಿಲ್ ಮೇಲೆ ಇದು ಬ್ಯಾಲೆನ್ಸಿಂಗ್ ಮ್ಯಾಮ್, ನವಿಲ್ ಮೇಲೆ ನಿಂತಿರೋ ತರ ಮಾಡಿರ್ತೀವಿ. ನವಿಲ್ ಮೇಲೆ ಗಣೇಶ ನಿಂತಿರೋ ತರ ಮಾಡಿರೋದು. ಅಂಡ್ ಮುಖ್ಯವಾಗಿ ಇಲ್ಲಿ ಗಣೇಶನ್ ಕಾಲ್ ತಾಕ್ತಾ ಇಲ್ಲ, ಅವ್ರ ಬದಲಿಗೆ ಹಿಂದೆ ಹಿಂಬಾಡು ಬಳಿ, ಅಂದ್ರೆ ಗಣೇಶನ ಹಿಂಬಾಡಿನ ಬಳಿ ಬೇರೆ ಒಂದು ಅಂದ್ರ ಟಚ್ ಕೊಟ್ಟಿರೋಂಥದ್ದು. ಇಲ್ಲಿ ಕಂಪ್ಲೀಟ್ ಗಣೇಶ ಜಸ್ಟ್ ಏನೋ ಒಂದು ಪ್ಲೇಯಿಂಗ್ ಅಲ್ಲಿ ಇರೋ ತರ ಕಂಪ್ಲೀಟ್ ಈ ರೀತಿ ಕಾನ್ಸೆಪ್ಟ್ ಮಾಡಿರೋದು. ನೀವು ಅಲಂಕಾರ ನೋಡ್ತಾ ಇರ್ಬೋದು, ಆ ಕಿರೀಟ ಇರ್ಬೋದು, ಅಥವಾ ಆ ಸೊಂಡ್ಲಲ್ಲಿ ಹಾಕಿರುವಂತಹ ಒಡವೆಗಳಿರ್ಬೋದು, ಅಥವಾ ಈ ನವಿಲ್ ಮೇಲೆ ಕೂತಿರುವಂತಹ ರಚನೆ, ಮತ್ತೆ ಹಿಂದೆ ಇರುವಂತಹ ಪ್ರಭಾವಳಿ ಕೂಡ ಅಷ್ಟೇ ಎಷ್ಟು ಸುಂದರವಾಗಿ ಬಂದಿದೆ ಅಂತಂದ್ರೆ, ಒಂದ್ ರೀತಿಯಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ ಗಣೇಶನ ಅವತಾರ, ಆದ್ರೆ ಅಣ್ಣ ತಮ್ಮ ಅಲ್ವಾ ಅವರು, ಹಾಗಾಗಿ ಒಂದು ಗಣೇಶನ ಕಾನ್ಸೆಪ್ಟ್ ಅಲ್ಲಿ ತೋರಿಸಿರುವಂತದ್ದು. ಓಕೆ, ಇದು ಕೃಷ್ಣ ಗಣಪತಿ ಮ್ಯಾಮ್, ಡ್ಯಾನ್ಸಿಂಗ್ ಮಾಡೋ ತರ ಮಾಡಿದೀವಿ. ಓಕೆ, ಅಂದ್ರೆ ಕೃಷ್ಣ ಡ್ಯಾನ್ಸಿಂಗ್ ಮಾಡೋ ತರ ಮಾಡ್ತಾ ಇರೋ ತರ ಬ್ಯಾಲೆನ್ಸಿಂಗ್ ಗಣಪತಿ ಮಾಡಿದೀವಿ. ವೆರಿ ನೈಸ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಶ್ರೀಕೃಷ್ಣ ಬರೀ ಕೃಷ್ಣ ಜನ್ಮಾಷ್ಟಮಿಗೆ ಮಾತ್ರ ಕೃಷ್ಣ ಅಲ್ಲ, ಗಣೇಶ ಚತುರ್ಥಿಗೂ ಕೂಡ ಕೃಷ್ಣ ಗಣೇಶನ ಅವತಾರದಲ್ಲಿ ಬಂದಿದ್ದಾನೆ ಅನ್ನೋ ರೀತಿ ಮಾಡಿರೋದು. ವಾವ್, ಸೂಪರ್, ವೆರಿ ನೈಸ್. ಅಂಡ್ ನೆಕ್ಸ್ಟ್ ಪರ್ಪಲ್ ಗಣಪತಿ, A to Z ಪರ್ಪಲ್ ಅಲ್ಲೇ ಇದೆ. ಇದು ಸ್ಟೋನ್ ವರ್ಕ್ ಮ್ಯಾಮ್, ಫುಲ್ ಅಂಡ್ ಫುಲ್ ಇದು ಸ್ಟೋನ್ ವರ್ಕ್. ಓಕೆ, ಕಂಪ್ಲೀಟ್ ಸ್ಟೋನ್ ವರ್ಕ್ ಮತ್ತೆ ವೆಲ್ವೆಟ್ ಬಟ್ಟೆ ಮ್ಯಾಮ್. ಹೌದು ಹೌದು, ಯಾರು ತುಂಬಾ ಪರ್ಪಲ್ ಇಷ್ಟ ಪಡ್ತಾರೆ ಅಂತವ್ರಿಗೆ ಇದು ಒಂದ್ ರೀತಿಯಲ್ಲಿ ಹೇಳಿ ಮಾಡಿಸಿದಂತಹ ಗಣೇಶ ಅಂತ ಹೇಳ್ಬೋದು. ಬಟ್ಟೆ ಜೊತೆಗೆ ಒಡವೆಗಳು ನೀವು ನೋಡ್ತಾ ಇರ್ಬೋದು, ಸೊಂಡ್ಲು ಮೇಲಿರುವಂತಹ ಒಂದಿಷ್ಟು ಆಭರಣಗಳು, ಉಡುಗೆ ತೊಡುಗೆಗಳನ್ನ ಕೂಡ ಕಂಪ್ಲೀಟ್ ಆಗಿ ಇದೆಲ್ಲ ಸ್ಟೋನು ಮತ್ತೆ ಒಂದ್ ರೀತಿಯಲ್ಲಿ ಪರ್ಪಲ್ ಕಲರ್ ಅನ್ನ ಮುಖ್ಯವಾಗಿ ಮೇಜರ್ ಆಗಿ ಮಾಡಿ ಈ ಗಣೇಶನ ಅಲಂಕಾರ ಮಾಡಿರುವಂಥದ್ದು. ಇದಂತೂ ಸಾಕ್ಷಾತ್ ಗಣೇಶನೇ ನಿಜವಾಗ್ಲೂ ಭೂಮಿಗೆ ಧರೆಗಿಳಿದ್ ಬಂದ್ರೆ ಗಣೇಶ ಹಬ್ಬಕ್ಕೆ ಹೇಗಿರುತ್ತೆ ಆ ರೀತಿ ಸಿದ್ಧಪಡಿಸಿದಂಗಿದೆ. ಅಂದ್ರೆ ಗಣೇಶ್ ಚತುರ್ಥಿಗಲ್ಲ, ಈಗಾಗ್ಲೇ ಗಣೇಶ ಬಂದ್ಬಿಟ್ಟಿದ್ದಾನೆ ಭೂಮಿಗೆ ಅನ್ನೋ ತರ ಇದೆ. ಏನ್ ಪ್ರೈಸ್ ಸರ್ ಇದು? ಇದು ಪ್ರೈಸ್ ಬಂದು ನಾವು ಇನ್ನ ಫಿಕ್ಸ್ ಮಾಡಿಲ್ಲ ಮ್ಯಾಮ್, ಇನ್ನ ಇದು ಕಸ್ಟಮೈಸ್ ಮಾಡಿದೀವಲ್ಲ, ಇದಿನ್ನು ಯಾರು ಆರ್ಡರ್ ತಗೊಂಡಿಲ್ಲ. ಆರ್ಡರ್ ಯಾರು ತಗೊಂಡಿಲ್ಲ. ಅದೇ ಮ್ಯಾಮ್, ನಾವು ಎವ್ರಿ ಇಯರ್ ಒಂದೊಂದು ಕಾನ್ಸೆಪ್ಟ್ ಕೊಡ್ತೀವಿ. ಇವಾಗ ಇದು ಪರ್ಪಲ್ ಮಾಡಿದೀವಿ, ಇದು ಪರ್ಪಲ್ ಮಾಡಿರೋ ತಕ್ಷಣ ಇವಾಗ ನೀವೇ ಬಿಡ್ತೀರಾ ಸರ್ ಇದು ನನ್ ಪರ್ಪಲ್ ಬೇಡ, ಇದು ರೆಡ್ ಅಲ್ಲಿ ಬೇಕು ಅಂದ್ರೆ ಅವಾಗ ನಾವು ಎಕ್ಸ್ಚೇಂಜ್ ಮಾಡಿ ಇದ್ ಮಾಡ್ತೀವಿ. ಅವಾಗ ರೇಟ್ ಬಂದು ರೀಸನಬಲ್ ಆಗಿ ಕೊಡ್ತಾ ಇದೀನಿ ಮ್ಯಾಮ್. ಆಲ್ಮೋಸ್ಟ್ ಬಂದು ಕಸ್ಟಮರ್ ಬಂದು ತುಂಬಾ ಸಪೋರ್ಟ್ ಮಾಡ್ತವ್ರೆ ನನಗೆ, ಎವ್ರಿ ಇಯರ್ ಸಪೋರ್ಟ್ ತುಂಬಾ ಮಾಡ್ತವ್ರೆ. ನಾನು ಬಂದಿದ ತಕ್ಷಣ ಇಷ್ಟು ರೇಟು ಅಂದ್ರೆ ಹೆಚ್ಚು ಕಮ್ಮಿ ಮಾಡಿ ಸರ್ ಅಂತಾರೆ, ಅಷ್ಟೇ ಸರ್ ನಿಮ್ ರೇಟ್ ಹೇಳಿ, ನಮ್ ರೇಟ್ ಹೇಳ್ತೀವಿ, ಖುಷಿಯಿಂದ ಕೊಡ್ತೀವಿ. ಓಕೆ, ನೋಡಿ ಯಾರು ಇನ್ನ ತಗೊಂಡಿಲ್ಲ, ನೀವ್ ಯಾರೋ ತಗೊಳ್ಳೋದಿದ್ರೆ ಪರ್ಪಲ್ ಗಣೇಶ ಇನ್ನ ವೇಟಿಂಗ್ ಅಲ್ಲಿ ಇದೆ. ಇದು ಒಂದು ಬ್ಯಾಲೆನ್ಸಿಂಗ್ ಗಣಪತಿ ಮ್ಯಾಮ್, ಇದು ಸುಬ್ರಹ್ಮಣ್ಯ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು. ಅಲ್ಲ, ಇಲ್ಲಿ ಮುಖ್ಯವಾಗಿ ಇದ್ಯಾವುದೋ ಒಂದು ಪುರೋಹಿತರ ಕಾನ್ಸೆಪ್ಟ್ ಅಥವಾ ರಾಮನ್ ಕಾನ್ಸೆಪ್ಟ್, ರಾಮ ಮ್ಯಾಮ್, ರಾಮ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ, ಇನ್ನ ರೆಡಿ ಮಾಡ್ತಾ ಇದೀವಿ. ಓಕೆ, ನೋಡಿ ರಾಮನ ಕಾನ್ಸೆಪ್ಟ್ ಅಂದ್ರೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ಹೇಗೆ ಒಡವೆ ಉಡುಗೆ ತೊಡುಗೆ ಎಲ್ಲವನ್ನ ಬಿಟ್ಟು, ಅಂದ್ರೆ ಒಂದ್ ರೀತಿಯಲ್ಲಿ ರಾಜಭೋಗವನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಟು ಹೇಗೆ ಒಂದ್ ರೀತಿ ಸನ್ಯಾಸಿ ರೀತಿ ಹೋಗಿ ಕಾಡಲ್ಲಿ ವಾಸ ಮಾಡಿದ್ರು, ವನವಾಸವನ್ನ ಅನುಭವಿಸಿದ್ರು, ಆ ರೀತಿಯಾಗಿ ಯಾವುದೇ ರೀತಿ ಉಡುಗೆ ತೊಡುಗೆ ಏನು ಇಲ್ಲದೆ ಈ ಗಣೇಶನನ್ನ ನಿರ್ಮಾಣ ಮಾಡಿರೋದು. ತೇಟ್ ಗಣೇಶನೇ ಅನ್ನೋರು, ಅಂದ್ರೆ
ತೇಟು ರಾಮನೇ ಅನ್ನುವ ರೀತಿಯಂತಹ ಕಾನ್ಸೆಪ್ಟ್ ಇನ್ನ ಇದಕ್ಕೆ ವರ್ಕ್ ಪೇಂಟಿಂಗ್ ಸುಂದರವಾಗಿ ಇದೆ ಬಂದಿದೆ ಅಂದ್ರೆ ತುಂಬಾ ಸುಂದರವಾಗಿ ಈ ಬಂದಿದೆ. ಕೈಯಲ್ಲಿ ಬಾಣ ಬರುತ್ತೆ Okay. ಕೈಯಲ್ಲಿ ಬಿಲ್ಲು ಬರುತ್ತೆ ಮ್ಯಾಮ್. ಓಕೆ, ಆ ಕಡೆ ಹಾ. ಬಿಲ್ ಬರುತ್ತೆ, ಈ ಕಡೆ ಬಾಣ ಬಾಣ ಬರುತ್ತೆ. ಅವಾಗ ರಾಮನ ಕಂಪ್ಲೀಟ್ concept ಕಾನ್ಸೆಪ್ಟ್ ಕ್ಲೋಸ್ ಆಗುತ್ತೆ. ಓಕೆ, ಪ್ರತಿ ವರ್ಷ ಈ ರಾಮನ್ ಥೀಮ್ ಮಾಡ್ತೀರಾ ಅಥವಾ ಈ ವರ್ಷನ? ಇಲ್ಲ ಮ್ಯಾಮ್, ನಾನು ಎವ್ರಿ ಇಯರ್ ನ್ಯೂ ಕಾನ್ಸೆಪ್ಟ್ ಕೊಡ್ತೀನಿ ಮ್ಯಾಮ್. ಎವ್ರಿ Okay. ಇಯರ್ ನ್ಯೂ ಕಾನ್ಸೆಪ್ಟ್. ಓಕೆ, ಈ ಸತಿ ಮಾಡಿದವರು ಬರೋ ವರ್ಷ ಕೇಳ್ಬೇಕು, ಓ ಅಣ್ಣ ಇದು ಹೋದ ವರ್ಷ ಹೌದು, ಮಾಡಿದ್ರು. ಹೌದು. ಅವಾಗ ಕುಣ್ಸೋರ್ಗ್ ಒಂದ್ ಬೆಲೆ, ಓ ನಮ್ ಹೌದು. ಗಣೇಶ ಇನ್ನೊಂದ್ ಸತಿ ಬರ್ತಾ ಇದೆ ಅಂತ. ಹೌದು, ಹೌದು. ಎಲ್ಲರಿಗೂ ಒಂದೇ ತರ ಕೊಡ್ಬಾರ್ದು ಮ್ಯಾಮ್. Okay, ಕೊಟ್ರೆ ಎಲ್ಲ ಅವ್ರಿಗೂ ಸ್ಪೆಷಲ್ ಸ್ಪೆಷಲ್ ತೋರಿಸ್ತಾ ಇರ್ಬೇಕಲ್ಲ ಮ್ಯಾಮ್. NRS ಅಂದ್ರೇನೆ ಅದೊಂದು ಸ್ಪೆಷಲ್ ಮ್ಯಾಮ್. ವರ್ಕ್ ಅಲ್ಲಿ ಸ್ಪೆಷಲ್, ಕಾನ್ಸೆಪ್ಟ್ ಅಲ್ಲೂ ಸ್ಪೆಷಲ್. ಸೂಪರ್ ಸೂಪರ್ ಸೂಪರ್. ಇದು ಸುಬ್ರಹ್ಮಣ್ಯ ಸ್ವಾಮಿ ಥೀಮು. ಓಕೆ, ಇದು ಇದು ಬಂದು ಆಂಜನೇಯ ಗದೆ ಮೇಲೆ ನಿಂತಿರೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಮ್ಯಾಮ್. ಓಕೆ, ವೆರಿ ಇದು ಬ್ಯಾಲೆನ್ಸಿಂಗ್ ಗಣಪತಿ ಮ್ಯಾಮ್. ಓಕೆ, ಇದು ನಿಮ್ಗೆ height ಬಂದು ನಿಮ್ಗೆ 9.5 feet ಬರುತ್ತೆ. ಇದು. ಹ್ಞೂ ಮ್ಯಾಮ್. ಓಕೆ, ಅಂದ್ರೆ ಕೆಳಗಡೆ ದೊಡ್ಡ ಗದೆಯನ್ನ ಇಟ್ಟಿದ್ದಾರೆ. ಗದೆ ಮೇಲೆ ರಾಮ ನಿಂತು ಬಾಣವನ್ನ ಯೂಸ್ ಮಾಡ್ತಾ ಇದ್ದಾರೆ. ಈ ಕಡೆ ಕೈಯಲ್ಲಿ ಬಿಲ್ಲು, ಆ ಕಡೆ ಕೈಯಲ್ಲಿ ಬಾಣವನ್ನ ಅಂದ್ರೆ ಗದೆ ಮೇಲೆ, ಆಂಜನೇಯನ ಗದೆ ಮೇಲೆ ನಿಂತು ರಾಮ ಬಾಣವನ್ನ ಬಿಡ್ತಾ ಇದ್ದಾನೆ ಅಥವಾ ಬಳಕೆ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡಿರುವಂತದ್ದು. ಸೂಪರ್ ಸೂಪರ್. ನೆಕ್ಸ್ಟ್ ಇದು ಬಂದು ರೆಡ್ ಕಾನ್ಸೆಪ್ಟ್ ಅಲ್ಲಿ ಮ್ಯಾಮ್. ಓಕೆ, ಇದು ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದೀವಿ. ಇದ ನಡೀತಾ ನಡೀತಾ ಇರುತ್ತೆ ಮ್ಯಾಮ್. Okay. ಒಂದೊಂದು ಕಾನ್ಸೆಪ್ಟ್ ನಡೀತಾ ಇರುತ್ತೆ ಮ್ಯಾಮ್. ಅದು ರೆಡಿ ಆದ್ಮೇಲೆ ಒಂದು ಕಾನ್ಸೆಪ್ಟ್ ಫುಲ್ ಇದ್ ಮಾಡ್ಬಿಡ್ತೀವಿ. Clear ವಿಡಿಯೋ ಒಂದ್ ಮಾಡ್ತೀವಿ, ಓಕೆ ನಮ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಈಶಾಪುತ್ರ ಎಂಟರ್ಪ್ರೈಸ್, NRS, ಬಾಬ್ ಶಿವ ಅಂತ ಇದೆ, 3 ಅಕೌಂಟ್ ಅಲ್ಲಿ ಇದ್ ಮಾಡ್ತೀವಿ. ಓಕೆ ಕಸ್ಟಮರ್ಸ್ ನಾನು ಹಿಂಗ ಹಾಕಿ ವಿಡಿಯೋ ಮಿಡ್ ನೈಟ್ ಅಲ್ಲಿ ಕಾಲ್ ಮಾಡಿ ಕೇಳ್ತಾರೆ ಮ್ಯಾಮ್, ಹಾ. ಸರ್ ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಬನ್ನಿ, Okay. 10:30ಗೆ ಓಕೆ ಕನ್ಫರ್ಮ್ ಬಂದು ಬುಕ್ ಮಾಡ್ತಾರೆ ಮ್ಯಾಮ್. ಓಕೆ. ಇನ್ಯಾವ ಗಣೇಶಗಳು ಮ್ಯಾಮ್ ಪೆಂಡಿಂಗ್ ಇದಾವೆ? ಅದೆರಡು ಏನ್ ಅನ್ಸ್ಕೊಂತೀರಾ ಮ್ಯಾಮ್? ಓಕೆ, ಹೋಗೋಣ. ಅಷ್ಟು ದೊಡ್ಡ ಗಣಪತಿ ನೀವು ನೋಡ್ತಾ ಇದ್ದೀರಾ. ನಿಜ, ತುಂಬಾ ದೊಡ್ಡ ಗಣೇಶ. ಅಂದ್ರೆ ಈಗ ಒಂದ್ ರೀತಿಯಲ್ಲಿ ನನ್ಗೆ ಮುಂಬೈಯಲ್ಲಿ ಗಣೇಶ ಚತುರ್ಥಿ ನೋಡ್ತಾ ಇದೀನ ಅನ್ನೋ ತರ ಅಷ್ಟು ದೊಡ್ಡ ಗಣೇಶ. ಓಕೆ ಮ್ಯಾಮ್, ಈ ಗಣಪತಿ ಯಾವ್ದ್ರಲ್ಲಿ ಮಾಡಿರಬಹುದು ಮ್ಯಾಮ್? ನೋಡಿದವ್ರಿಗೆಲ್ಲ ಆಲ್ಮೋಸ್ಟ್ POP ಅಂತಾನೆ ಅನ್ಸುತ್ತೆ. ಫುಲ್ ಅಂಡ್ ಫುಲ್ ಪೇಪರ್ ಸ್ಮ್ಯಾಶ್ ಮ್ಯಾಮ್. ಬರೀ ಕಂಪ್ಲೀಟ್. ಹ್ಞೂ ಮ್ಯಾಮ್, ಇದನ್ನ ಪ್ರೂಫ್ ತೋರಿಸಿದೀನಿ. 8 ಜನ 6 ಜನ ಆರಾಮಾಗಿ ಎತ್ಬೋದು ಮ್ಯಾಮ್. ನ್ಯಾಕಿರೋರು 6 ಮೆಂಬರ್ಸ್, ಗೊತ್ತಿಲ್ದವ್ರು ಬಂದ್ರೆ 8 ಜನ ಎತ್ತಲೇಬೇಕು ಮ್ಯಾಮ್. ಓಕೆ ಈ ಹಿಂದೆ ಇರೋ ಪ್ರಭಾವಳಿ ಬಂದು ನಿಮ್ಗೆ 10 ಅಡಿ ಬೀಳುತ್ತೆ. ಓಕೆ ಈ ಪ್ರಭಾವಳಿನ ಬಿಚ್ಚಿದ್ರೆ 6 ಜನ ಕ್ಲೀನ್ ಆಗಿ ಎತ್ಬೋದು ಮ್ಯಾಮ್. Okay. ಇದೆಲ್ಲ ನಾವು ರಿಮೂವ್ ಮಾಡಿ ತಿರ್ಗಾ ಹಾಕೋ ತರನೇ ಮಾಡಿದ್ವಿ. ಹಾಕತರನೇ ಮಾಡಿರುತ್ತೆ. ಇದು ಧೋತಿ ವರ್ಕ್ ಆಗ್ಲಿ, ಮೆಟಲ್ ವರ್ಕ್ ಆಗ್ಲಿ, ಎಲ್ಲ ಕಂಪ್ಲೀಟ್ ಮ್ಯಾಮ್. ಓಕೆ, ಅಂದ್ರೆ ನಂಗೊಂದು ಡೌಟ್. ನೀವೆಲ್ಲ ಗಣೇಶಂಗೂ ಇವಾಗ ಬಟ್ಟೆ ತೋರಿಸಿದೀರಾ, ಆಗ ಕೇಳ್ತಾ ಇದೀನಿ, ಫಸ್ಟ್ ನೀವು ಗಣೇಶನ ರೆಡಿ ಮಾಡ್ತೀರಾ, ಆಮೇಲೆ ಹೇಗೆ ನಾರ್ಮಲ್ ಆಗಿ ಈಗ ನಮ್ಗೆ ಮನುಷ್ಯರಿಗೆಲ್ಲ ಹೇಗ್ ಬಟ್ಟೆ ಉಡಿಸ್ತಾರೋ ಅದೇ ತರ ಉಡ್ಸೋದಾ ಅಥವಾ ಹಂಗೆ ಬಿಡಿಸ್ತಲೇ ಮಾಡೋದಾ ಹೇಗೆ? ಇಲ್ಲ ಮ್ಯಾಮ್, ಫಸ್ಟ್ ಗಣಪತಿ ರೆಡಿ ಮಾಡ್ತೀವಿ, ಓಕೆ ನೆಕ್ಸ್ಟ್ ಬಂದು ಪೇಂಟಿಂಗ್ ಮಾಡ್ತೀವಿ, ನೆಕ್ಸ್ಟ್ ಕಣ್ ಬಿಡಿಸ್ತಾರೆ. ಅದ್ ಬಿಡಿಸಿದ ತಕ್ಷಣ ಒಂದು ನಾರ್ಮಲ್ ಆಗಿ ಫುಲ್ ಕಂಪ್ಲೀಟ್ ಆಗಿದೆ ಅನ್ಬಿಟ್ಟು ಗಣಪತಿ ಬಂದು ಒಂದ್ ಮೂಲೆಯಲ್ಲಿ ಇದ್ ಮಾಡ್ತೀವಿ. ಬಂದಿದ ತಕ್ಷಣ ಅವಾಗ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಧೋತಿ ಮಾಡ್ತೀನಿ, ಆಮೇಲೆ ಅದು ತಕ್ಕನಂಗೆ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲ ವರ್ಕ್ ಸ್ಟಾರ್ಟ್ ಆಗಿದ ತಕ್ಷಣ ಅದು ಯಾವ್ದು ಮ್ಯಾಚಿಂಗ್ ಆಗುತ್ತೋ ಆತರ ಧೋತಿ ವರ್ಕ್ ಮಾಡ್ತೀವಿ. ಓಕೆ, ವೆರಿ ನೈಸ್. ಇದಕ್ಕೆ ಜಾಸ್ತಿ ಉದ್ದ ಕಿರೀಟ ಇಲ್ಲ. ಇಲ್ಲ ಮ್ಯಾಮ್, ಇದು ಹಿಂದೆ ಒಂದು ಆರ್ಚ್ ಬರುತ್ತೆ, ಅದು ಬಂದು ನಾನು ರಿಮೂವ್ ಮಾಡಿ ಇಕ್ಕಿದ್ದೀನಿ. Okay. ಯಾಕಂದ್ರೆ ಅಲ್ಲಿಂದ ಬರ್ಬೇಕಲ್ವಾ, ನಾವು ಒಂದ್ ಕಡೆ ಕಸ್ಟಮೈಸ್ ಮಾಡಿ ಇಲ್ಲಿ ತಗೊಂಡ್ಬರ್ಬೇಕಂದ್ರೆ ಅದೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೇಗೆ ಇದು ಸೋಲ್ಡ್ ಔಟಾ? ಅದು ಸೋಲ್ಡ್ ಔಟ್ ಆಗಿದೆ ಮ್ಯಾಮ್. ಓಕೆ, ಇದನ್ನ ನಿಮ್ ಕಡೆಯಿಂದ ಬರೋ ಕಸ್ಟಮರ್ ಗೆ 20% ಡಿಸ್ಕೌಂಟ್ ಮ್ಯಾಮ್. ಓ ಮೈ ಪಕ್ಕಾ ಕೊಡ್ತೀನಿ ಗಾಡ್. ma'am. ಓಕೆ, ಖಂಡಿತ ಸೂಪರ್. ಇದು ಇವಾಗ ಇಲ್ಲಿ ಇದು ಕಂಪ್ಲೀಟ್ ವರ್ಕ್ ಮ್ಯಾಮ್. ಸೋಲ್ಡ್ ಔಟ್ ಬೇರೆ ಅಂದ್ರಿ. ಹ್ಞೂ ಮ್ಯಾಮ್, ನೋಡೋಣ ಗಣೇಶ ಹೇಗಿದೆ ಅಂತ. ನೋಡೇ ಬಿಡೋಣ. ಮ್ಯಾಮ್ ಇದೆಲ್ಲ ಸೇರಿ ನಿಮ್ಗೆ 14 ಫೀಟ್ ಬರುತ್ತೆ ಮ್ಯಾಮ್. ಓಕೆ, ನಮ್ಗಿಂತ ಉದ್ದ ಇದೆಯಲ್ಲಪ್ಪ ಹ್ಞೂ ma'am. ಗಣೇಶ. ನಾನು ಇದ್ರ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಮ್ಯಾಮ್. Okay. ಇದ್ರ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಓಕೆ, ಹೇಗೆ ನೀವು ಇದನ್ನೆಲ್ಲ ರೆಡಿ ಮಾಡುವಾಗ ಅಲ್ಲಿ ತನಕ ಮಾಡ್ಬೇಕು? ಈಗ ಎಕ್ಸಾಂಪಲ್ ನೀವು ಇಲ್ಲಿ ನಿಂತ್ರು ಇನ್ನ ಪೆಂಡಿಂಗ್ ಇರುತ್ತೆ, ಹೇಗ್ ಮಾಡ್ತೀರಾ? ಮ್ಯಾಮ್ ಇಲ್ಲಿ ಒಂದು ಸ್ಟೂಲ್ ಇರುತ್ತೆ, Okay. ಆಮೇಲೆ ಬ್ಯಾಕ್ ಡ್ರಾಪ್ ಏನಂದ್ರೆ ಹೋಗ್ಬೇಕಂದ್ರೆ ಹಾ. ಇದರಿಂದ ಎಕ್ಬೋದು ಮ್ಯಾಮ್. ಇದು ಬಂದು ಕಂಪ್ಲೀಟ್ ವುಡ್ ಮ್ಯಾಮ್. ಈ ವುಡ್ ಮೇಲೆ ನಾವು ಕುಂಸಿರ್ತೀವಿ ಮ್ಯಾಮ್. ಓಕೆ, ಈಗ ಅವ್ರಿಗೆ ನೀವು ಗಣೇಶನ್ ಕೊಡುವಾಗ ಈ ವುಡ್ ಸಮೇತ ಕೊಡ್ತೀರಾ? ಮ್ಯಾಮ್ ಇಲ್ಲಿ A to Z ಇವಾಗ ನಿಮ್ಗೆ ಏನ್ ತೋರಿಸ್ತಾ ಇದ್ದೀವಿ ಪಿಕ್ಚರ್ ಹಾ. ಹಿಂಗೆ ಕೊಟ್ಟು ಕಳಿಸ್ತೀನಿ. ಓಕೆ A to Z ಮ್ಯಾಮ್. ಇದು ಬರುತ್ತೆ ಅದು ಬರುತ್ತೆ ಅಂತಲ್ಲ ಮ್ಯಾಮ್. ಇವಾಗ ಗಣಪತಿ ಹೆಂಗ್ ಕೊಟ್ಟಿದ್ದೀನೋ ಓಕೆ ಸೇಮ್ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಕೆಳಗಡೆ ಅಡಿ ಗಂಟ ಮುಡಿ ಗಂಟ ಹಂಗೆ ಎತ್ತಿ ಕೊಡ್ತೀವಿ. ಓಕೆ, ಎಷ್ಟು ಪ್ರೈಸ್ ಸರ್ ಇದ್ರದ್ದು? ಮ್ಯಾಮ್ ಪ್ರೈಸ್ ಬಂದು ನನ್ ಇದಕ್ಕೆ 1 ಚಿಲ್ಲರೆ ಇರುತ್ತೆ ಮ್ಯಾಮ್. ಅದು ಹೇಳಕ್ಕಾಗಲ್ಲ ಮ್ಯಾಮ್. ವರ್ಕ್ ಇರುತ್ತೆ, ಒಂದೊಂದ್ ಕಡೆ ವರ್ಕ್ ಇರಲ್ಲ, ಆ ತರ ಇರುತ್ತೆ ಮ್ಯಾಮ್. ಓಕೆ ಇನ್ನೊಂದು ಬಂದು ವೆಂಕಟೇಶ್ವರ ಸ್ವಾಮಿ ಮ್ಯಾಮ್. ಇದು ಓಕೆ ವೆಂಕಟೇಶ್ವರ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಓಕೆ, ಇದು ಫುಲ್ ಅಂಡ್ ಫುಲ್ ನೀವು ನೋಡಿದ್ರೆ ತಿರುಪತಿಗೆ ಹೋಗ್ಬಿಟ್ಟು ಒಂದು ರೌಂಡ್ ಬರ್ತೀರಾ. ಫುಲ್ ವೈಟ್ ಬಟ್ಟೆ ಹಾಕಿ ಅಲ್ಲ, ಹೇಗ್ ಸಾಧ್ಯ ಅಂತ? ಅದು ಎಲ್ಲೂ ಕೂಡ ಗಲೀಜ್ ಕೂಡ ಆಗಿಲ್ಲ ವೈಟ್ ಬಟ್ಟೆ. ಮಾಡ್ಲೇಬೇಕಲ್ಲ ಮ್ಯಾಮ್, ಕಸ್ಟಮರ್ ಕೇಳಿದ್ಮೇಲೆ. ಇದು ಆರ್ಡರ್ ಕೂಡಲೇ ಆರ್ಡರ್ ಆಗಿದೆ ಅಂತ. ಹೇಗೆ ತಿರುಪತಿಲಿ ವೆಂಕಟೇಶ್ವರ ವೈಟ್ ಪಂಚೆ ಉಟ್ಟು ಕಚ್ಪಚ್ಚೆ ಹಾಕಿ ನಿಂತಿರ್ತಾನೆ, ದೇವರ ಆಶೀರ್ವಾದ ಮಾಡ್ತಾ ಇರ್ತಾರೆ, ಸೇಮ್ ಅದೇ ಕಾನ್ಸೆಪ್ಟು ಇಲ್ಲಿ. ಕೈ ಕೂಡ ಅದೇ ರೀತಿ ಬಂದಿದೆ, ಉದ್ದ ಕಿರೀಟ ಕೂಡ ಇದೆ.
ಇದು ಲಾಸ್ಟ್ ಇಯರ್ ಬಂದು 14 ಫಿಟ್ ಮಾಡಿದ್ರಿ ಮ್ಯಾಮ್. 14 18 ಫಿಟ್ ಮಾಡಿದ್ರಿ. ಹಾ. ಅದೇ ತರ ಬಂದು ನಮ್ಮ ಫ್ರೆಂಡ್ಸ್ ಬಂದು ಕಸ್ಟಮೈಸ್ ಮಾಡ್ಕೊಡು ಅಂದ್ರು. ಓಕೆ ನಮ್ಮ ರಾಹುಲ್ ಅವರು ಬಂದು ಇದು ಕ್ಲೀನ್ ಆಗಿ ಮಾಡಿ 3 ಡೇಸ್ ಆಗುತ್ತೆ ಮ್ಯಾಮ್ ಒಂದು ಕಿರೀಟ ಮಾಡಕ್ಕೆ. NRS ಅಲ್ಲಿ ಒಂದು 15 ಜನ ಟೀಮ್ ಇದೆಯಲ್ವಾ, ಹೌದು. ಎಲ್ಲ ಸೇರಿ ಟೀಮ್ ವರ್ಕ್ ಮಾಡ್ತೀವಿ ನಾವು. ಓಕೆ ಇದು ಬಂದು ಇವಾಗ ಇದಕ್ಕೆ ಹೋಗಿದೆ ಮ್ಯಾಮ್, ಕೋಲಾರ ಹತ್ರ. ಕೋಲಾರಕ್ಕೆ. ಕೋಲಾರಕ್ಕೆ ಓಕೆ. ನಾನು ವಿಡಿಯೋ ಬಿಟ್ಟು ಒಂದು ಹಾಫ್ ಅನ್ ಅವರ್ ಬಂದ್ಬಿಟ್ರು ಮ್ಯಾಮ್. ಓ ಇಲ್ಲೇ ಎಲ್ಲೋ ಗಣಪತಿ ಹುಡ್ಕಕ್ ಬಂದಿದ್ದಾರೆ. ನನ್ನ ವಿಡಿಯೋನ ನೋಡಿದ್ದಾರೆ, ಬಂದಿದ ತಕ್ಷಣ ಮಾತಾಡಿದ್ರು, ಅಣ್ಣ ನನ್ ಬೇಕೇ ಬೇಕು ಅಂದ್ರು. ಹಾ ಬುಕ್ಕೇ ಆಗ್ಬಿಡು. ನೈಸ್, ವೆರಿ ನೈಸ್, ವೆರಿ ನೈಸ್. A to Z ಮ್ಯಾಮ್, ಬಟ್ಟೆ ಆಗ್ಲಿ ಏನೇ ಆಗ್ಲಿ ಹೌದು ಹೌದು ಎಲ್ಲ ಕಸ್ಟಮೈಸ್ ಹೆಂಗ್ ಕೇಳ್ತಾರೋ ಹಂಗೆ ಮಾಡ್ಕೊಟ್ಟಿರ್ತೀವಿ ಮ್ಯಾಮ್. ಅಬ್ಬಬ್ಬಾ. ಫುಲ್ ಅಂಡ್ ಫುಲ್ ವರ್ಕು ಮ್ಯಾಮ್. ಇದು ಅಬ್ಬಬ್ಬಾ ಬ್ಯಾಲೆನ್ಸಿಂಗ್. ಅಂತ ಕಣ್ಣರಳಿಸಿ ನೋಡ್ಬೇಕು ಹಾಗಿದೆ ಒಂದೊಂದು ಗಣೇಶ ಕೂಡ. ವಾವ್, ನಿಜವಾಗ್ಲೂ ನೋಡಿ, ಮಾರ್ಕೆಟ್ಗೆ ಇನ್ನು ಗಣೇಶ ಚತುರ್ಥಿಗೆ ಏನಿಲ್ಲ ಅಂದ್ರೂ 1 ತಿಂಗಳು ಮೇಲಿದೆ ಸಮಯ. ಆದ್ರೆ ಈಗಾಗ್ಲೇ ಗಣೇಶಗಳೆಲ್ಲ ಸಿದ್ಧವಾಗಿ, ಅಂದ್ರೆ ಗಣೇಶ ಹಬ್ಬಕ್ಕೆ ಗಣೇಶನೇ ಈಗಾಗ್ಲೇ ದರೆಗಿಳಿದ್ ಬಂದಿದ್ದಾರೆ. ಒಂದ್ ಟೂರ್ ಆಗ್ಲಿ ಅನ್ನೋ ರೀತಿಯಲ್ಲಿ ಬಂದು ಇಲ್ಲೆಲ್ಲ ನಿಂತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿದೆ. ಅಷ್ಟು ಸುಂದರವಾಗಿ ಒಂದೊಂದು ಗಣೇಶನು ಕೂಡ ಒಂದೊಂದು ವಿನ್ಯಾಸದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಸರ್, ಏನ್ ಪ್ರೈಸ್ ಇದು? ಮ್ಯಾಮ್ ಇದು ಬಂದು ಕೇಳಲೇಬೇಕನ್ಸ್ತಿದೆ. ಫುಲ್ಲು ವಜ್ರಾಭರಣ ಮ್ಯಾಮ್ ನಾನು ಕೊಟ್ಟಿರೋದೇ ರೀಸನಬಲ್ ಪ್ರೈಸ್ ಮ್ಯಾಮ್. ಓಕೆ 99 ಕೊಟ್ಟಿದ್ದೀನಿ. ಓಕೆ ಓಕೆ. ನೀವು ಬ್ಲಾಕ್ಸ್ ಅಲ್ಲಿ ಹೇಳಿರೋದಕ್ಕೂ ಇದಕ್ಕೂ ತುಂಬಾ ಅಜಗಜಾಂತರ ಮ್ಯಾಮ್ ಇದು ನಾನು ಮಾಡ್ಬೋದು ಮ್ಯಾಮ್. 120 125 ಎಲ್ಲ ಮಾರಬಹುದು. ಅಲಂಕಾರ. ಯಾಕಂದ್ರೆ ಅವ್ರ ಕಸ್ಟಮರ್ ಬಂದು ನಮ್ಗೆ ಎವ್ರಿ ಇಯರ್ ಇಲ್ಲೇ ತಗೊಂತಾರೆ. ಬಂದಿದ ತಕ್ಷಣ ಏನು ಮಾತಾಡಿಲ್ಲ. ನಾವು 98 ಕೊಟ್ಬಿಟ್ಟಿದ್ವಿ. ಓಕೆ, ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ಸುಂದರ. ಇನ್ನೊಂದು ಬಂದಿ ಮ್ಯಾಮ್, ಇದು ಖರ್ಚೇ ಜಾಸ್ತಿ ಆಗುತ್ತೆ ಮ್ಯಾಮ್. ಹೌದು, A to Z ವರ್ಕು, ಅದು ಎಷ್ಟು ಮೆಟಲ್ ಹಿಡ್ದಿರುತ್ತೆ, ಎಷ್ಟು ಇದು ಸ್ಟೋನ್ ಹಿಡ್ದಿರುತ್ತೆ, ನೀವೇ ನೋಡಿ. ನಿಜಕ್ಕೂ ಸುಂದರವಾಗಿದೆ. ಅಂದ್ರೆ ಈಗ ಕೋಲಾರ, ನಮ್ಗೆ ವೀಕ್ಷಕರು ಯಾರಾದ್ರೂ ಕೋಲಾರದವ್ರು ನೋಡ್ತಾ ಇದ್ರೆ ನೋಡಿ, ನಿಮ್ಮ ಜಿಲ್ಲೆಗೆ ನಿಮ್ಮ ಏರಿಯಾಗೆ ಈ ಗಣೇಶ ಬರೋದಕ್ಕೆ ಸಿದ್ಧವಾಗಿದೆ. ಒಟ್ನಲ್ಲಿ ವಿಶೇಷವಾದ ಗಣೇಶಗಳನ್ನ ನೋಡಿದ್ವಿ. ಇನ್ನೂ ಒಂದಿಷ್ಟು ಗಣೇಶಗಳಿದಾವೆ, ತೋರಿಸ್ತೀನಿ. ಆದ್ರೆ ಮುಖ್ಯವಾಗಿ ನಾವು ಹೇಳ್ಬೇಕಾಗಿರೋದೇನಂದ್ರೆ, ಕಲರ್ಫುಲ್ ಆಗಿರೋ ಗಣೇಶನ್ ನೋಡಿರ್ತೀವಿ, ಅದ್ರಲ್ಲೊಂದು ಬ್ಲಾಕ್ ಗಣೇಶನ್ ನೋಡಿದ್ವಿ. ಜೊತೆಗೆ ವಿಶೇಷವಾದ ಥೀಮ್ ಅಲ್ಲಿ, ಅಂದ್ರೆ ರಾಮನ ಅವತಾರದಲ್ಲಿ, ಸುಬ್ರಹ್ಮಣ್ಯನ ಅವತಾರದಲ್ಲಿ, ಕೃಷ್ಣನ ಅವತಾರದಲ್ಲೆಲ್ಲ ಗಣೇಶ ಬಂದಿರುವಂತದ್ದು. ಆಮೇಲೆ ಇವ್ರದೊಂದು ಸ್ಪೆಷಾಲಿಟಿ ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ವಿಶೇಷವಾದ ಗಣೇಶನ ಸಿದ್ಧವಾಗಿ ರೆಡಿ ಮಾಡಿಟ್ಟಿರ್ತಾರೆ. ಲಾಸ್ಟ್ ಇಯರ್ RCB ಕಪ್ ಗೆದ್ದಿತ್ತು ಅನ್ನೋ ಕಾರಣಕ್ಕೆ RCB ಗಣೇಶನ್ ಮಾಡಿದ್ರು. ಈ ವರ್ಷ ಏನ್ ಮಾಡಿದ್ರೆ ಕೇಳೋಣ ಸರ್, ಈ ವರ್ಷ ಏನ್ ವಿಶೇಷ? ಮ್ಯಾಮ್ ಈ ವರ್ಷ ಬಂದು ನಾವು ಯಕ್ಷಗಾನ ಮಾಡಿದೀವಿ. ಯಕ್ಷಗಾನ ಕಲೆಗಾರರಿಗೆ ನಾವು ಬಂದು ಡೆಡಿಕೇಟ್ ಮಾಡ್ತೀವಿ ಮ್ಯಾಮ್. ಎವ್ರಿ ಇಯರ್ ಒಂದು ಕಾನ್ಸೆಪ್ಟ್ ಕೊಡ್ಬೇಕು ನಮ್ ಕರ್ನಾಟಕ ಜನತೆಗೆ. ಇವಾಗ ಕರ್ನಾಟಕ ಮಾತೆ, ಈ ಕಡೆ ಯಕ್ಷಗಾನ ಕೂತಿರೋ ತರ ಮಗು ತರ ನಾವು ಮಾಡಿದ್ವಿ. ಅಂದ್ರೆ ಕಂಪ್ಲೀಟ್, ಅಂದ್ರೆ ಇಲ್ಲಿ ನೋಡಿ, ಇದು ಕರ್ನಾಟಕ ಸ್ಟೇಟ್ ಮ್ಯಾಪ್ ಇದೆ. ಜೊತೆಗೆ ಇಲ್ಲಿ ಕರ್ನಾಟಕಾಂಬೆ ಅಂದ್ರೆ ಹಸಿರು ಸೀರೆಯನ್ನ ಉಟ್ಟು ಬಾವುಟವನ್ನ ಹಿಡಿದು ತಾಯಿ ಕರ್ನಾಟಕ ಮಾತೆ ಕೂತಿದ್ದಾಳೆ. ಜೊತೆಗೆ ಅವಳ ಮಡಿಲಲ್ಲಿ ನಮ್ಮ ಪುಟ್ಟ ಬಾಲ ಗಣೇಶ, ಅಂದ್ರೆ ಯಕ್ಷಗಾನ ಅವತಾರ, ನಮ್ಮ ಕರ್ನಾಟಕದ ಒಂದು ಕಲೆ, ಮತ್ತೆ ಜೊತೆಗೆ ಕರಾವಳಿ ಭಾಗದ ಎಷ್ಟೋ ಜನರ ಉಸಿರು. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕರ್ನಾಟಕದ ಡಾನ್ಸ್ ಅಥವಾ ಕಲೆ ಅಂತ ತಗೊಂಡ್ರೆ ಯಕ್ಷಗಾನ. ಆ ಯಕ್ಷಗಾನ ಕಾನ್ಸೆಪ್ಟ್ ನಲ್ಲಿ ಈ ವರ್ಷ ಮಾಡಿರುವಂತದ್ದು, ಅಂದ್ರೆ ಈಗ ಕರ್ನಾಟಕಕ್ಕೆ ಡೆಡಿಕೇಟ್ ಕರ್ನಾಟಕಕ್ಕೆ ಡೆಡಿಕೇಟ್ ಮಾಡಿದೀವಿ ಮ್ಯಾಮ್. ಮುಂದಿನ ಜನರೇಷನ್ಗೆ ಇವಾಗ ಈ ಕಲೆ ಬಂದಿದ ತಕ್ಷಣ ಮಕ್ಳು ಹೇಳ್ಬೇಕು ಮ್ಯಾಮ್, ಯಕ್ಷಗಾನ ಅಂತ ಹೇಳ್ಬೇಕು. ಇವಾಗ ಸುಮ್ನೆ ಅದು ಇದು ನೋಡ್ತಾವ್ರೆ. ಇವಾಗ ನನ್ ಗಣಪತಿ ಹೋಗಿ ಒಂದ್ ಊರಲ್ಲಿ ಕುತ್ಕೊಂಡ್ರೆ ಕೋಟ್ಯಾಂತರ ಜನ ನೋಡ್ತಾರೆ. ಅವಾಗ ನೀವೇ ಹೇಳ್ಬೋದು, ನಿಮ್ ಮಕ್ಳಿಗೆ ಹೇಳ್ಬೋದು, ಅಮ್ಮ ಅದು ಏನು ಅಂತ ಕೇಳ್ತಾರೆ. ಅವಾಗ ನೀವ್ ಹೇಳ್ಬೋದು, ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಯಕ್ಷಗಾನ ಕಲೆಗಾರರಿಗೆ ನಾವು ಡೆಡಿಕೇಟ್ ಮಾಡಿದ್ವಿ. ನಾನು ಒಬ್ಳು ಕರಾವಳಿಯಾಗಿ ತುಂಬಾ ಹೆಮ್ಮೆ ಪಡ್ತೀನಿ. ಎಷ್ಟು ಸುಂದರವಾಗಿ ಬಂದಿದೆ ಅಂದ್ರೆ ನಮ್ ಕಡೆ ಎಲ್ಲ ಪುಟ್ಟ ಮಕ್ಳಿಗೆ ಹೇಗೆ ವೇಷ ಹಾಕಿದ್ರೆ ಕಾಣಿಸ್ತಾರೆ, ತೇಟ್ ಹಾಗೇನೆ ಸಾಕ್ಷಾತ್ ಬಾಲ ಗಣೇಶನ್ಗೆ ವೇಷ ಹಾಕ್ದಾಗ ಕಾಣಿಸ್ತಿದೆ. ಅಷ್ಟು ಮುದ್ದಾಗಿ ಕಾಣಿಸ್ತಿರೋಂಥದ್ದು. ಓಕೆ ಸರ್, ಇದು ಕೂಡ ಬ್ಲಾಕ್ ಮ್ಯಾಮ್. ಇದು ಬಂದು ಕಲರ್ ಇದ್ರಲ್ಲಿ ಹೋಗಿದೆ ಮ್ಯಾಮ್, ಪಿಂಕ್ ಕಲರ್, ಲೈಟ್ ಪಿಂಕ್. ಇವಾಗ ಗಣಪತಿ ಬಂದು ಡಿಫ್ರೆಂಟ್ ಆಗಿ ನೋಡಿರ್ತಾರೆ. ಇದು ಎಲ್ಲಾ ಕಲರ್ ನೋಡಿರ್ಬೋದು. ಇವಾಗ ನಾವು ದೇವಸ್ಥಾನದಲ್ಲಿ ಹೋಗಿದ ತಕ್ಷಣ ದೀಪದಲ್ಲಿ ಹೆಂಗ್ ಕಾಣಿಸುತ್ತೋ ಆ ತರ ಗಣಪತಿ ಮ್ಯಾಮ್. ಇವಾಗ ಗರ್ಭಗುಡಿಯಲ್ಲಿ ಹೆಂಗಿರುತ್ತೋ ಆ ತರ ಟೈಪ್ ಅಲ್ಲಿ ಒಬ್ರು ಕೇಳಿದ್ದಾರೆ, ನಾವು ತಗೊಂಡ್ ಬಂದಿದೀವಿ. ಇದನ್ನ ಕಸ್ಟಮೈಸ್ ಮಾಡಿದೀವಿ ಮ್ಯಾಮ್. ವರ್ಕ್ ಬಂದು ಪಿಂಕ್ ಅಲ್ಲಿ ನಾವು ಮಾಡಿದೀವಿ. ಅಂದ್ರೆ ಗರ್ಭಗುಡಿಯಲ್ಲಿರುವಂತಹ ಒಂದು ಕಲ್ಲಿಗೆ ಅಥವಾ ಶಿಲ್ಪಕಲೆಗೆ ಹೇಗೆ ಅಲಂಕಾರ ಮಾಡಿದ್ರೆ, ಅಂದ್ರೆ ಕಿರೀಟ ತೊಡ್ಸಿದ್ರೆ, ಹೇಗೆ ಆಭರಣಗಳನ್ನು ತೊಡ್ಸಿದ್ರೆ, ಜೊತೆಗೆ ಶಲ್ಯ ಪಂಚೆಯನ್ನ ಹಾಕಿದ್ರೆ ಹೇಗ್ ಕಾಣಿಸುತ್ತೆ ಗಣೇಶ, ಆ ಮೂರ್ತಿ ಹೇಗಿರುತ್ತೆ, ಒಳಗಡೆ ಇರುವಂತಹ ದೇವ್ರು, ಅದೇ ರೀತಿ ಈ ಗಣೇಶ ಕೂಡ ಕಾಣಿಸ್ಕೊಳ್ತಾ ಇರುವಂತದ್ದು. ಓಕೆ, ನೆಕ್ಸ್ಟ್ ಈ ಗಣೇಶ ಸರ್, ಇದು ಕೂಡ ಗಣಪತಿ. ಓಕೆ, ಈ ಕಡೆ ಬಂದ್ಬಿಡಿ.
ಕಸ್ಟಮೈಸ್ ಬಂದು ಕೇಳಿದ್ರು ನಂಗೆ ಈ ತರ ಪೇಟ ಇದ್ ಮಾಡ್ಕೊಡ್ಬೇಕು ಅಂತ, ಓಕೆ. ಅದಕ್ಕೆ ನಾವು ಕಸ್ಟಮೈಸ್ ಮಾಡ್ಕೊಟ್ಟಿದ್ವಿ. ಅಂದ್ರೆ ಒಂದ್ ರೀತಿಯಲ್ಲಿ ಮದುಮಗನ ರೀತಿಯಲ್ಲಿ ಗಣೇಶ ರೆಡಿ ಆಗಿರುವಂತದ್ದು, ಒಂದ್ ರೀತಿಯಲ್ಲಿ ನವಿಲ್ಗರಿ ಹಾಕೊಂಡು ಜೊತೆಗೆ ಪೇಟ ತೊಟ್ಕೊಂಡು ಅಲಂಕಾರ ಮಾಡ್ಕೊಂಡು ಅದು ಸೇಟು ಮಗು ಕುತ್ಕೊಂಡಿರಂಗಿರುತ್ತೆ ಮ್ಯಾಮ್. ಹಾ, ಒಂದು ಶೇಟ್ ಬಂದ್ ಕುತ್ಕೊಂಡಂಗಿರುತ್ತೆ 100%. ಅದೇ ರೀತಿ ಕಾಣಿಸ್ತಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ರಾಜ ವೈಭೋಗದಲ್ಲಿ ಇರುವಂತಹ ಥೀಮ್ ನಲ್ಲಿ ಗಣೇಶ ಕಾಣಿಸ್ತಿರೋದು. ಇನ್ನು ಒಂದಿಷ್ಟು ಬಾಲ ಗಣೇಶನಿದ್ದಾರೆ, ಅದನ್ನ ತೋರಿಸ್ಬಿಟ್ಟು ಕ್ಲೋಸ್ ಮಾಡೋಣ. ಓಕೆ, ಹೇಳಿ ಸರ್ ಈ ಬಾಲ ಗಣೇಶಗಳ ಬಗ್ಗೆ. ಮ್ಯಾಮ್ ಇದು ಬಂದು ಮಗು ಗಣಪತಿ, ಪುಟ್ಟ ಪಾಪು. ಪುಟ್ಟ ಪಾಪು. ಆದ್ರೂ 4 ಕೈ ಇದೆ ಅದ್ರಲ್ಲಿ. ಹಾ ಮ್ಯಾಮ್, 4 ಕೈ. ಇದು ಬಂದು ಮಗು ಆಟ ಆಡೋ ತರ ತೆಂಗಿನಕಾಯಿ ಮೇಲೆ, ತೆಂಗಿನಕಾಯಿ ಮೇಲೆ ಕುತ್ಕೊಂಡಿರೋ ಗಣೇಶ. ಎಲ್ಲ ಆರಾಮ ತಗೊಂಡ್ ಹೋಗ್ಬೋದು ಮ್ಯಾಮ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗಣೇಶ, ತೆಂಗಿನಕಾಯಿ ಮೇಲೆ ಕುತ್ಕೊಂಡು ಆಟ ಆಡ್ತಿರೋ ತರ. ಒಂದೊಂದು ಕಸ್ಟಮೈಸ್ ಮಾಡ್ತಾ ಇರ್ತೀವಿ ಮ್ಯಾಮ್. ಇದು ಒಂದು. ಓಕೆ. ನೆಕ್ಸ್ಟ್ ಮ್ಯಾಮ್ ಇದು ಬಾಲ್ ಗಣಪತಿ ಮ್ಯಾಮ್. ಓಕೆ. ಇದನ್ನ ನೀವು ಖುಷಿ ಆಗ್ತೀರಾ ಮ್ಯಾಮ್. ಅಂದ್ರೆ ಈಗ ಇನ್ನ ಹುಟ್ಟಿದ ಪಾಪು ಹೆಂಗಿದೆ ಗಣೇಶ ಆ ತರ ಕಾಣಿಸ್ತಿದೆ. ಅಂದ್ರೆ ಗಣೇಶ ಸ್ವಲ್ಪ ಸಮಯದ ನಂತರ ಆ ಮುಖ ಅಂದ್ರೆ ಆ ಸೊಂಡ್ಲಿರುವಂತಹ ಮುಖನ್ ತೊಟ್ಟಿರೋದು ಎಷ್ಟೋ ಜನರಿಗೆ ಬಾಲ ಗಣೇಶ ಹೇಗಿರ್ತಾನೆ ಅನ್ನೋ ಡೌಟ್ ಇರ್ಬೋದು. ಆಗ ಈ ಗಣೇಶನ ನೋಡಿದ್ರೆ ಬಹುಶಃ ಬಾಲ ಗಣೇಶ ಈ ಸೊಂಡ್ಲಿರೋ ಗಣೇಶನೇ ಹುಟ್ಟಿದ್ರೆ ಹೀಗಿರ್ತಿದ್ದ ಅನ್ನೋದಕ್ಕೆ ಒಂದ್ ರೀತಿಯಲ್ಲಿ ಸಾಕ್ಷಿ. ಓಕೆ, ಇದು ಕೂಡ ಅಂದ್ರೆ ಪುಟ್ಟ ಗಣೇಶನಲ್ಲಿ ಒಂದು ಪೇಟ ತೊಟ್ಟು ಶಲ್ಯ ಹಾಕೊಂಡು ಎಲ್ಲ ಫುಲ್ ಅಲಂಕಾರ ಮಾಡ್ಕೊಂಡು ರೆಡಿಯಾಗಿ ಕೂತಿರೋ ತರ ಬಂದಿರೋ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ಕೊಂಡು. ಓಕೆ, ನಂಗೆ ಈ ಗಣೇಶ ತುಂಬಾ ಇಷ್ಟ ಆಯ್ತು ಸರ್. ಇದು ಬಂದು ಕೃಷ್ಣ ಅದು ಮ್ಯಾಮ್. ಓಕೆ, ಕೃಷ್ಣನ್ ಕಾನ್ಸೆಪ್ಟ್. ಕೃಷ್ಣ ಕಾನ್ಸೆಪ್ಟ್. ಈ ಕಡೆ ನವಿಲ್ ಇದೆ, ಅದಕ್ಕೆ ಬಂದು ಇನ್ನ ಕೊಡ್ಬೇಕು. ಓಕೆ, ಇನ್ನ ಒಂದು ಕೊಡಲು ಕೊಡೋದು ಒಂದು ಪೆಂಡಿಂಗ್ ಇದೆ. ಈ ಗಣೇಶ ತುಂಬಾ ಕ್ಯೂಟ್ ಆಗಿದೆ, ಪಂಚೆ ಎಲ್ಲ ಹಾಕೊಂಡು ಫುಲ್ ಅಲಂಕಾರ ಮಾಡ್ಕೊಂಡು ಕೂತಿರುವಂತ ಗಣೇಶ. ಹೀಗೆ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ವಿಭಿನ್ನವಾದ ಗಣೇಶ, ಜೊತೆಗೆ ಗೌರಿಯನ್ನ ಕೂಡ ಇಲ್ಲಿ ಅಲಂಕಾರ ಮಾಡಲಾಗಿದೆ. ಮುಖ್ಯವಾಗಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಐ ಥಿಂಕ್ ಅದು ಶಿವನ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಮಾಡಿರುವಂತದ್ದು. ಚಿಕ್ಕ ಮಕ್ಳು ಬರ್ತಾರೆ ಮ್ಯಾಮ್, ಕೇಳ್ತಾರೆ ಅಣ್ಣ ಚಿಕ್ಕದು ಶಿವಂದು ಗಣಪತಿ ಇಲ್ವಾ, ಅವತ್ತು ನೋಡಿದ ತಕ್ಷಣ ತಗೊಂಡ್ರೆ. ಓಕೆ, ಈ ಚಿಕ್ಕ ಗಣೇಶಕ್ಕೆಲ್ಲ ಪ್ರೈಸ್ ಹೇಗೆ ಸರ್? ಮ್ಯಾಮ್ ಇದ್ರಲ್ಲಿ ಬಂದು ನಂದು 2 ವೇರಿಯಂಟ್ಸ್ ಇದೆ ಮ್ಯಾಮ್. ಒಂದು ವರ್ಕ್ ಇದೆ, ಒಂದು ವಿತೌಟ್ ವರ್ಕ್ ಇದೆ. 8 ರಿಂದ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಬಂದು 12 ನಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇರೋದು ಯಾವಾಗ್ಲೂ ಮ್ಯಾಮ್ ರೀಸನಬಲ್ ಪ್ರೈಸ್ ಕೊಡ್ತೀನಿ. ಹೆವಿ ತುಂಬಾ ಕಸ್ಟಮರ್ ಬರ್ತಾರೆ, ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂತಾರೆ. ನಾರ್ಮಲ್ ರೇಟ್ ಅವ್ರು ಕೇಳಿರೋ ರೇಟ್ ಗಿಂತ 1,000 ರೂಪಾಯಿ 100 ರೂಪಾಯಿ ಸೇರಿಸಿ ಕೇಳ್ತೀನಿ. ಫ್ಯಾಮಿಲಿ ಅಂತೂ ಬಂದಿ ಮ್ಯಾಮ್ ಎವ್ರಿ ಇಯರ್ ಸರ್ ಇನ್ನ ಸ್ಟಾಕ್ ಯಾವಾಗ ಬರುತ್ತೆ ಅಂತ ಇನ್ನ ಫೋನ್ ಮಾಡ್ತಾನೆ ಇರ್ತಾರೆ. ಇಷ್ಟು ಸ್ಟಾಕ್ ಖಾಲಿ ಆಗೋದು ಫೋನ್ ಮಾಡ್ತಾ ಇರ್ತಾರೆ, ಸರ್ ಮತ್ತೆ ಯಾವಾಗ ಬರುತ್ತೆ ಮತ್ತೆ ಯಾವಾಗ ಬರುತ್ತೆ. ಅಂದ್ರೆ ಇದೆಲ್ಲ ಫ್ಯಾಮಿಲಿಗಳಿಗೆ ಹೋಗುತ್ತೆ ಈ ಗಣೇಶಗಳೆಲ್ಲ. ತುಂಬಾ ಜನ ಫ್ಯಾಮಿಲಿಗಳಿಗೆ ಮ್ಯಾಮ್. ಆಮೇಲೆ ಗೌರಿನೂ ಈ ಸತಿ ಡಿಫ್ರೆಂಟ್ ಆಗಿ ತರಿಸಿರೋದು. ಹೌದು, ಡಿಫ್ರೆಂಟ್ ಆಗಿದೆ. ಅದಕ್ಕೆ ಸ್ಯಾರಿ ಉಡ್ಸಿ ಮೇಲೆ ಒಡವೆ ಹಾಕಿ ಎಲ್ಲ ಡಿಫ್ರೆಂಟ್ ಮ್ಯಾಮ್. ಎವ್ರಿ ಇಯರ್ ಒಂದೊಂದು ಕಾನ್ಸೆಪ್ಟ್ ಕೊಡ್ಬೇಕು. ಗಣಪತಿನ ಅಷ್ಟೇ ಮ್ಯಾಮ್, ಹೋದ ವರ್ಷ ಬಂದಿರೋದು ಈ ವರ್ಷ ಬರಲ್ಲ, ಡಿಫ್ರೆಂಟ್ ಆಗಿ ತಗೊಂಡ್ ಬರೋಣ, ವಿಶೇಷವಾಗಿ ಹೋಗ್ತಾ ಇರ್ಬೇಕು. ಓಕೆ, ಸೂಪರ್. ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಾ ಸರ್ ಇದನ್ನೆಲ್ಲ? ಮ್ಯಾಮ್ ನಾವು ಆಲ್ಮೋಸ್ಟ್ ಬಂದು ಇವಾಗ ನಾವು ಶಾಪ್ ಮಾಡಿರೋದು ಒಂದು 8 ವರ್ಷ 10 ವರ್ಷ ಆಗಿರುತ್ತೆ. ಅದಕ್ಕೆ ಹಿಂದೆ ಬಂದು ನಾವು ನಮ್ಮನ್ನ ನಮ್ 3 ಜನ ಇದೀವಿ, ನವೀನು ಆನಂದ್ ಅಂತ. ಬೇರೆ ಕಡೆ ಹೋಗಿ ನಾವು ವರ್ಕ್ ಮಾಡ್ತಾ ಇದ್ವಿ, ಕುಂದನ್ ವರ್ಕ್ ಮಾಡ್ತಾ ಇದ್ವಿ. ನಮ್ಮನ್ನ ಕರೀತಾ ಇದ್ರು, ಕುಂದನ್ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಹೋಗ್ತಾ ಗಣಪತಿ ನಮ್ಮನ್ನ ಚೆನ್ನಾಗಿ ಇಕ್ತಾ, ನಾವ್ ಯಾಕೆ ಬೇರೆ ತರ ಇದ್ ಮಾಡ್ಬಾರ್ದು ಅಂದ್ಬಿಟ್ಟು ಒಂದ್ ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ನಾವು ನಾವೇ ಮಾಡೋಣ. ಓಕೆ, ಇನ್ನು ಗಣೇಶ ಹಬ್ಬಕ್ಕೆ 1 ತಿಂಗಳಿದೆ. ಎಷ್ಟು ದಿನದ ಮುಂಚೆ ರೆಡಿ ಮಾಡಿದಿದೆಲ್ಲ? ಮ್ಯಾಮ್ ಇದೆಲ್ಲ ನಾನು ಬಂದಿದ್ದು ಬಿಫೋರ್ 3 ಮಂತ್ ಬ್ಯಾಕೆ ಮಾಡ್ಬಿಟ್ಟೆ. 3 ಮಂತ್ಸ್ ಬ್ಯಾಕೆ ಮಾಡ್ಬಿಟ್ಟೆ. ಓಕೆ, ಕಸ್ಟಮೈಸ್ ಬಂದು ನಮ್ಮ ಹತ್ರ ಬಂದು ಫೆಬ್ರವರಿ ಇಲ್ಲ ಮಾರ್ಚ್ ಬಂದು ಹೇಳ್ತಾರೆ ಮ್ಯಾಮ್. ಅವಾಗಿಂದಾನೆ ಶುರು ಮಾಡ್ತೀವಿ. ಈ ಅಂಗಡಿ ಓಪನ್ ಆಗಿ ಇವಾಗ 2 ಮಂತ್ ಆಗಿದೆ. 2 ಮಂತ್ಸ್ ಆಗಿದೆ ಓಪನ್ ಆಗಿ. ಓಕೆ, ವಿಶೇಷವಾದ ಕಾನ್ಸೆಪ್ಟ್ ಅಲ್ಲಿ ಗಣೇಶನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ಟಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶ ಈಗಾಗಲೇ ರೆಡಿಯಾಗಿ ಕೂತಿದ್ದಾರೆ. ಅದು ಹೊಸ ಅವತಾರದಲ್ಲಿ ವಿಶೇಷವಾದ ಥೀಮ್ಗಳಲ್ಲಿ ನಿಮ್ಮ ಮುಂದೆ ಬರ್ಲಿಕ್ಕೆ ಗಣೇಶ ರೆಡಿಯಾಗಿದ್ದಾರೆ. ಅಂದ್ರೆ ಗಣೇಶ ಚೌತಿಗೆ ಇನ್ನು 1 ತಿಂಗಳುಗಳ ಕಾಲ ಸಮಯ ಇದೆ. ಆದ್ರೂ ಕೂಡ ಈಗಾಗಲೇ ಗಣೇಶ ರೆಡಿಯಾಗಿ ಕೂತ್ಕೊಂಡಿರುವಂತದ್ದು. ವಿಶೇಷವಾದಂತಹ ಗಣೇಶಗಳನ್ನೆಲ್ಲವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡಿದೀವಿ. ನಿಮ್ಗೆ ಇದು ಇಷ್ಟ ಆಗಿದ್ರೆ ನೋಡ್ತಾ ಇರಿ. ಇನ್ ಮುಂದೆ ಕೂಡ ವಿಶೇಷವಾದ ಇಂತಹ ಥೀಮ್ಗಳಿಗಾಗಿ, ಜೊತೆಗೆ ಗಣೇಶ ಚತುರ್ಥಿ ತನಕ ಕೂಡ ಇಂತಹ ವಿಶೇಷವಾದ ಸಂಚಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.